NSS ಜೊತೆನೇ NSSಕ್ಕಿಂತ ಪೂರ್ವದಲ್ಲಿ ಚಲಗಿ ಸರ್ ಅಂತ ಒಬ್ಬರು ಇದ್ದರು ಗೌರ್ಮೆಂಟ್ PU ಕಾಲೇಜ್ನಾಗ. ಅವ್ರು ನನ್ನ ಭಯ ಹೋಗಿ ನಡೆಸಿದ ಫಸ್ಟ್ ಪರ್ಸನ್. ನನ್ನೆಲ್ಲ ಪ್ರೈಮರಿ ಹಿಡ್ಕೊಂಡು ಎಷ್ಟು ಜನ ಗುರುಗಳದಾರಲ್ಲ, ಬಹುತೇಕ ಎಲ್ಲ ಗುರುಗಳನ್ನು ನಾನು ನೆನೆಸ್ತೀನಿ. ಎಲ್ಲ ಗುರುಗಳ ಜೊತೆ ಇವತ್ತಿಗೂ ನಾನು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದ್ದೀನಿ, ವಿಶ್ವವಿದ್ಯಾಲಯ ಮಟ್ಟದ ತನಕನೂ. ಆ NSS ನನಗೆ ಧೈರ್ಯ ಕೊಡ್ತು, ಆ NSS ನನ್ನನ್ನು ಬೆಳೆಸ್ತು, ಆ NSS ನನಗೆ ಮಾತನಾಡೋಕ್ಕಿಸ್ತು, ಆ NSS ನನಗೆ ಡಿಗ್ರಿ ಮಾಡಿಸ್ತು, ಡಿಗ್ರಿ ಕಂಪ್ಲೀಟ್ ಮಾಡಿಸ್ತು, B.Ed ಮಾಡಿಸ್ತು, MPhil ಮಾಡಿಸ್ತು, PhD ಮಾಡಿಸ್ತು. ಅದೇ NSS ನನಗೆ ಡ್ರಾಮಾ ಮಾಡೋಕ್ಕೆ ಅವಕಾಶ ಕೊಡ್ತು, ಅದೇ NSS ನನಗೆ ಬುಕ್ಸ್ ಬರೆಯೋಕ್ಕೆ ಅವಕಾಶ ಕೊಡ್ತು, ಅದೇ NSS ಲಕ್ಷಾಂತರ ಜನರಿದ್ದರೂ ನಿರ್ಭಯದಿಂದ ಮಾತಾಡುವಂಥ ಶಕ್ತಿ ಕೊಡ್ತು. ಅದಕ್ಕೆ ನಾನು NSSಕ್ಕೆ ಬಹಳ ಖುಷಿ ಆಗ್ತೀನಿ ಬರಬೇಕಂದ್ರೆ. ಅದೆಲ್ಲ ಸಾಕಾರಗೊಳ್ಬೇಕು ಅಂತಂದರೆ ವಿಷ್ಣು ಸಿಂಧೆ ಸರ್ ಅಂತ ಸರ್ಗಳು ಭಾಳಷ್ಟು ಜನ ನನ್ನ ಜೊತೆ ನನ್ನ ಹೆಗಲಿಗೆ ಕೈ ಹಾಕಿ ನನ್ನನ್ನು ಬೆಳೆಸಿ ಈ ಮಟ್ಟಕ್ಕೆ ತಂದಿದ್ದರು. ಇದ್ರ ಜೊತೆ ಇವತ್ತಿನ ಒಂದು ವಿಷಯ ಏನು ಕೊಟ್ಟರಲ್ಲ, ನನಗೆ ಕೊಟ್ಟಿರ್ತಕ್ಕಂಥದ್ದು ಶಾಲಾ ಶಿಕ್ಷಣದ ಮಹತ್ವ, ಸಿದ್ಧತೆ ಮತ್ತು ಅಭ್ಯಾಸದ ಕ್ರಮಗಳು. ಇದನ್ನು ನಾವು ಹಳ್ಳಿನವರೆಲ್ಲ ಹಳ್ಳಿ ಭಾಷೆದಾಗ ಸಾಲಿ ಯಾಕೆ ಕಲಿಬೇಕು, ಹೌದಲ್ಲ, ನಾವು ಪಠ್ಯಾಭ್ಯಾಸ ಬೇಡ, ಸಾಲಿ ಯಾಕೆ ಕಲಿಬೇಕು, ಕಲಿಬೇಕಂದ್ರೆ ಏನು ತಯಾರಿ ಮಾಡ್ಕೋಬೇಕು, ತಯಾರಿ ಮಾಡ್ಕೊಂಡ್ರಾಗ ನಾವು ಹೆಂಗೆ ಓದಬೇಕು, ಹೆಂಗೆ ಬರೀಬೇಕು, ಹೆಂಗೆ ರೂಢಿಸ್ಕೊಳ್ಬೇಕು ಅನ್ನೋದು ಇದು ಹಳ್ಳಿ ಭಾಷೆದಾಗ ಹಳ್ಳಿ ಶಾಲೆಗಳಿಗೆ ಹೇಳೋ ಮೆಥಡ್. ಅದಕ್ಕೆ ನಾವು ಮೊದಲು ಭಾಳಷ್ಟು ಜನ ಸಣ್ಣ ಹುಡುಗರು ಅದಿರಿ, ಇನ್ನು ಭಾವಿ ಶಿಕ್ಷಕರು ಅದಿರಿ, ಗುರುಮಾತೆಯರು ಅದಿರಿ, ಭಾಳಷ್ಟು ಜನ ಅನುಭವಿ ಹಿರಿಯರು ವೇದಿಕೆ ಮೇಲೆ ಇದ್ದೀರಿ. ಶಿಕ್ಷಣ ಯಾಕೆ ಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲನ್ನು ನಾನು ಇಲ್ಲೇ ನಡೆದಿದ್ದನ್ನು ಹೇಳ್ತೇನೆ. ಒಬ್ಬ ವಿದ್ಯಾರ್ಥಿಗೆ ಹೂಗುಚ್ಛ ಕೊಡ್ರಿ ಅಂತ ಕರೆದಾಗ ಒಬ್ಬ ಟೀಚರು ಅಲ್ಲಿ ನನ್ನ ಸ್ಟೂಡೆಂಟ್ ಅದಾಳ, ಆಕೆಯಿಂದ ನನಗೆ ಹೂಗುಚ್ಛ ಕೊಡಿಸ್ರಿ ಅಂತ ಅನ್ನೋ ಸಲುವಾಗಿ ಶಿಕ್ಷಣ ಬೇಕು. ಯಾಕಂದರೆ ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಳಕ್ಕೆ ಬೇಕಲ್ಲ. ಇಲ್ಲಿ ಪ್ರತಿ ಮಾತನಾಡುವಾಗ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸಂಸ್ಕೃತಿ ಅಂತ ಹೇಳುವಂಥ ಶಬ್ದಗಳು ಬಂದವಲ್ಲ, ಆ ಸಂಸ್ಕೃತಿಯಲ್ಲಿ ಕಲಿಬೇಕು ಅಂತಂದರೆ ಈ ಶಿಕ್ಷಣ ಅನ್ನೋದು ಬಹಳ ಮುಖ್ಯವಾಗಿ ಬೇಕು ಅಂತ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಈ ಶಿಕ್ಷಣವನ್ನು ಅತ್ಯಂತ ಮುಖ್ಯವಾಗಿ ಪರಿಗಣಿಸ್ತೀವಿ. ಯಾಕಂತಂದ್ರೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ನೀವೆಲ್ಲರೂ ಸಾಲಿ ಕಲಿಯಕ್ಕೆ ಬಂದಿರಲ್ಲ, ಎದಕ್ಕೆ ಕಲಿಯಕ್ಕೆ ಬಂದಿರಿ? ಸಾಲಿ ಎದಕ್ಕೆ ಕಲಿಯಾಕತ್ತೀರಿ? ಸಾಲಿ ಕಲಿಯೋದ್ರಿಂದ ನಿಮಗೇನು ಲಾಭ ಐತಿ? ರೊಕ್ಕ ಕೊಡ್ತಾರೆ ನಿಮ್ಗೆ? ಇಲ್ಲ. ನೌಕರಿ ಕೊಡ್ತಾರೆ ನಿಮ್ಗೆ ಸದ್ಯ? ಇಲ್ಲ. ಮತ್ತು ಸಾಲಿ ಯಾಕೆ ಕಲಿಯಾಕತ್ತೀರಿ? ಹೋಗಲಿ, ಈ ಒಂದು 100 ರೂಪಾಯಿ ಇರ್ತೈತಲ್ಲ, ಒಂದು 100 ರೂಪಾಯಿದೊಳಗೆ ಎಷ್ಟು 20 ಬರ್ತಾವೆ? 5 20 ಬರ್ತಾವೆ. ಈಗ ಸಾಲಿ ಕಲಿದಾಗ ನೀವು ಈ 5 20 ಕುರ್ಸಿದ ಮೇಲೆ ಎಷ್ಟಾಗ್ತೈತಿ? ಮತ್ತು ಸಾಲಿ ಕಲಿಲಾರ್ದವ್ರು ಏನು ಮಾಡ್ಬೇಕು? ನೀವು ಸಾಲಿ ಕಲಿತ್ರಿ 100 ಅಂತಂದ್ರಿ, ಸಾಲಿ ಕಲಿಲಾರ್ದವ್ರು ಇದ್ರಂದ್ರೆ ನಿಮ್ಮ ಆಯಿ, ನಿಮ್ಮ ಮುತ್ಯ, ನಿಮ್ಮ ದೊಡ್ಡಪ್ಪ, ನಿಮ್ಗೆ ಯಾರು ಹಳ್ಳಿಯಾಗದಾರ ಇರೋರ. ಸಾಲಿ ಕಲಿಲಾರ್ದವರು 100 ಅಂತಂತಾರೇನು? ಏನಂತಾರೆ ಅವರು? 100 ಅಂತಾರೆ. ಹಂಗಂದ್ರೆ ಸಾಲಿನ ಮುಖ್ಯನು. ಸಾಲಿ ಕಲಿಲಾರ್ದಾಗ ಮತ್ತೆ ಲೆಕ್ಕಪತ್ರ ಮಾಡ್ತಿರ್ಲಿಲ್ಲನು, ರೊಕ್ಕ ಇತ್ತು ಇಲ್ಲ, ಸಂತಿ ಹೆಂಗೆ ಮಾಡ್ತಿದ್ರು ಬೇಕಲ್ಲ. ಮತ್ತು ಅವಾಗ ಹೆಂಗೆ ಮಾಡ್ತಿದ್ರು? ಅವಾಗ ಹೆಂಗೆ ಮಾಡ್ತಿದ್ರು ಅಂತಂದ್ರೆ ನೀವು ಹೆಂಗೆ ಹೇಳಿದ್ರಿ? 25 ಕುರ್ಸಿದ್ರೆ 100 ಆಗ್ತೈತಿ ಅಂತ ಹೇಳಿದ್ರಲ್ಲ, ಅವಾಗ ಹೆಂಗೆ ಮಾಡ್ತಿರ್ಲಿಲ್ಲ? 100 ಅಂತ ಹೇಳ್ತಿರ್ಲಿಲ್ಲ, 5 20 ಅಂತಿದ್ರು. ಎಷ್ಟು? 5 20, 2 20, 1 20, 1 10 ಹಿಂಗೆ ಹೇಳ್ತಿದ್ರೆ. ಇದು ಸಾಲಿ ಇಲ್ಲದ ಸಮಯದಾಗ. ಈಗ ಸಾಲಿ ಇದ್ದ ಸಮಯದಾಗ ಭಾಳಷ್ಟು ಜನ ಇನ್ಸೈಟ್ ಮಾಡಿರಿ, ಭಾಳಷ್ಟು ಜನ ಸಿಸ್ಟಮೆಟಿಕ್ ಆಗಿ ಕುಂತೀರಿ. ಇದಕ್ಕೆ ಸಾಲಿ ಬೇಕು.
ಭಾಳಷ್ಟು ಜನ ಇಲ್ಲಿ ಬಂದು ನಿಂತ್ರಿ, ಇದಕ್ಕೆ ಸಾಲಿ ಬೇಕು. ಸಾಲಿ ಯಾಕೆ ಬೇಕು ಅಂತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂತಹ ಪ್ರಜೆ ಅನಿಸ್ಕೊಳ್ಬೇಕು ಅಂದ್ರೆ ಸಾಲಿ ಬೇಕು. ನಮ್ಮ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಉಳಿಬೇಕು ಅಂತಂದರೆ, ಅದು ಬೆಳಿಬೇಕು ಅಂತಂದರೆ, ಅದು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸಾಲಿ ಬೇಕು. ನಾವು ಸಾಲಿ ಕಲೀಲಿಲ್ಲ ಅಂದ್ರೆ ಏನಾಗ್ತೀವಿ ಅಂತಂದರೆ, ಸಾಲಿ ಕಲೀಲಿಲ್ಲ ಅಂದ್ರೆ ಏನಾಗ್ತೀವಿ? ಗ್ಯಾರೇಜ್ದಾಗ ಕೆಲ್ಸಕ್ಕೆ ಹೋಗ್ತೀವಿ. ಸಾಲಿ ಕಲ್ತ್ರೆ, ಸಾಲಿ ಕಲೀಲಿಲ್ಲ ಅಂದ್ರೆ ಗ್ಯಾರೇಜ್ದಾಗ ಕೆಲ್ಸಕ್ಕೆ ಹೋಗ್ತೀರಿ. ಸಾಲಿ ಕಲಿತ್ರಿ ಅಂತಂದ್ರೆ ಗ್ಯಾರೇಜ್ದಂಥ ದೊಡ್ಡ ದೊಡ್ಡ ಗ್ಯಾರೇಜ್ದು ದೊಡ್ಡ ದೊಡ್ಡ ಕಂಪ್ನಿ ಫ್ಯಾಕ್ಟ್ರಿಗಳ ಮಾಲೀಕರಾಗ್ತೀರಿ. ಯಾವ್ದು ಬೇಕು? ಸಾಲಿ ಕಲಿತ್ರಿ. ಸಾಲಿ ಕಲೀಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತದ? ಕಸ ಹುಡುಕ್ಬೇಕಾಗ್ತೈತಿ. ಸಾಲಿ ಕಲೀಲಿಲ್ಲ ಅಂತಂದ್ರೆ ಜೀತಕ್ಕೆ ಹೋಗ್ಬೇಕಾಗ್ತೈತಿ. ಸಾಲಿ ಕಲೀಲಿಲ್ಲ ಅಂತಂದ್ರೆ ನೀವೆಲ್ಲ ಏನು ಮಾಡ್ಬೇಕಾಗ್ತದೆ? ನೀವೆಲ್ಲ ಕಸ ಮುಸುರಿ ಮಕ್ಕಳು ಮನೆಯೊಳಗೆ ತೊಳೆಯೋದು ಬೆಳೆಯೋದು ಅದ ಮಾಡ್ಕೊಂತ ಜೀವನ ಪೂರ ಅದ ಮಾಡ್ಬೇಕಾಗ್ತದೆ. ಮತ್ತು ಅಡುಗೆ ಮಾಡೋದು ಕಲಿಸ್ತಾರ, ಅದು ಸಾಲಿನೇನ್ರಿ? ಅದನ್ನು ಸಾಲಿನೇ. ಮೊದಲು ಅಡುಗೆ ಮಾಡೋಕ್ಕೆ ಕಲಿಸೋದಕ್ಕೆ ಸಾಲಿ ಇರಲಿಲ್ಲ. ಈಗ ಅಡುಗೆ ಮಾಡೋಕ್ಕೆ ಕಲಿಸೋದಕ್ಕೆ ಒಂದು ಫುಡ್ ಪ್ರೊಸೆಸಿಂಗ್ ಅಂತ ಒಂದು ಸಾಲಿ ಬಂದೈತಿ. ನಾಟಕ ಮಾಡೋಕ್ಕೆ ಕಲಿಸ್ತಾರಲ್ಲ, ಅವಾಗ ಕಲಿಸ್ತಾರಲ್ಲ ಹಳ್ಳ್ಯಾಗ. ಈಗ ಜಾತ್ರೆದು ಬಂದಾಗ ಕಲಿಸ್ತಾರಲ್ಲ, ಮತ್ತು ಅದಕ್ಕೆ ಸಾಲಿ ಇದ್ದೇನೆ ಇಲ್ಲ. ಬಟ್ ಈಗ ನಾಟಕ ಮಾಡೋದು ಕಲಿಸೋದಕ್ಕೆ ಸಾಲಿ ಅದಾವ. ಮೊದಲು ಹಾಡೋಕ್ಕೆ ಕಲ್ಸೋಕ್ಕೆ ಸಾಲಿ ಇರಲಿಲ್ಲ. ಈಗ ಹಾಡನ್ನು ಹೇಗೆ ಹಾಡಬೇಕು ಅನ್ನೋದು ಕಲ್ಸೋಕ್ಕೆ ಸಾಲಿ ಅದಾವ. ಅದಕ್ಕೆ ನಮಗೆ ಸಾಲಿ ಅನ್ನೋದೇನಿದೆಯಲ್ಲ, ಶಿಕ್ಷಣ ಅನ್ನೋದೇನಿದೆಯಲ್ಲ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬ ಪ್ರಜೆಗೆ ಬೇಕು. ಒಂದು ಟೈಮ್ದಾಗಿತ್ತು ಸಾಲಿ ಕಲಿಲಾರ್ದವ್ರು ಇದ್ರೆ. ನೀವು ಯಾರಿಗಾರ ಕೇಳ್ರಿ, ಯಾರು ಮಾಸ್ತರ್ ಕೈಯಾಗ ಬಡಿಸ್ಕೊಂಡು ಸಾಲಿ ಬಿಟ್ಟು ಹೋಗ್ಯಾರ, ಮೇಡಮ್ ಕಡೆ ಮಾಸ್ತರ್ ಕಡೆ ಸರ್ ಕಡೆದಿಂದ ಬಡಿಸ್ಕೊಂಡು ಸಾಲಿ ಬಿಟ್ಟು ಹೋಗ್ಯಾರಲ್ಲ, ಅವರೆಲ್ಲ ಇವತ್ತಿಗೂ ಪಶ್ಚಾತ್ತಾಪ ಪಡ್ಕೊಳಕತ್ತಾರ. ಯಾಕೆ ಪಶ್ಚಾತ್ತಾಪ ಪಡ್ಕೊಳಕತ್ತಾರ ಅಂತಂದ್ರೆ, ಅವಾಗಿನ ಒಂದು ಏಟು ಸಹಿಸ್ಕೊಂಡಿದ್ದೆ ಅಂತಂದ್ರೆ ನಾನು ಇಷ್ಟು ಏಟುಗಳನ್ನು ಇಷ್ಟು ಬಡತಗಳನ್ನು ನಾನು ತಿಂತಿರಲಿಲ್ಲ, ಇಷ್ಟು ಕಷ್ಟಪಡ್ತಿರ್ಲಿಲ್ಲ ಅನ್ನೋದು. ಅದಕ್ಕೆ ಶಿಕ್ಷಣ ಹೆಂಗಿರಬೇಕು ಅಂತ ಭಾಳ ಜನ ನೀವು ಕೇಳಿರ್ತೀರಿ. ಚಡಿ ಚಮ್ ಚಮ್. ಬಹುತೇಕ ನನಗೆ ನಿಮ್ಮನ್ನು ನೋಡೋಣ ಅನ್ನಿಸ್ದಂಗೆ. ಯಾಕೆ ಅನ್ನಿಸ್ತು ಅಂತಂದ್ರೆ, ಆ ಚಡಿ ಚಮ್ ಚಮ್ ಅಂತೈತಿ ಅಂತೇಳಿ ನೀವು ಒಂದಿಷ್ಟು ಏನಾದರೂ ಒಂದಿಷ್ಟು ವಿದ್ಯೆ ಕಲಿಯಾಕತ್ತೀರಿ. ಚಡಿ ಚಮ್ ಚಮ್ ಅನ್ನಲಿಲ್ಲ ಅಂದ್ರೆ ನೀವು ರೊಕ್ಕ ಜನ ಜನ ಅನ್ನಿಸ್ಕೋಬೇಕಾಗ್ತೈತಿ. ಅಂದ್ರೆ ಈ ಸರ್ಕಾರಿ ಶಾಲೆ ಬಿಟ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋಗ್ಬೇಕಾಗ್ತೈತಿ. ಅಲ್ಲಿ ಏನು ಬೇಕು? ರೊಕ್ಕ ಬೇಕು. ರೊಕ್ಕ ಇದ್ದವ್ರು ಎಲ್ಲರೂ ಕಲಿತು ಶಾಣೆ ಆಗ್ತಾರೇನು? ಆಗ್ತಾರೆ? ಆಗಂಗಿಲ್ಲ. ನಿಮ್ಮೆಲ್ಲರಿಗೂ ನಿಮ್ಮ ಅವ್ವ ಬಡಿತಾಳೆ, ನಿಮ್ಮ ಅಪ್ಪ ಬಡಿತಾರೆ, ನಿಮ್ಮ ಅಣ್ಣ ಅದು ಬಡಿತಾರಲ್ಲ, ನಿಮ್ಮ ಅಕ್ಕ ಅದು ಬಡಿತಾರಲ್ಲ. ನೀವು ಕನ್ನಡ ಶಾಲೆ ಕಲ್ತೀರಿ, ನಿಮಗೆ ಮಾಸ್ತರ್ ಮೇಡಮ್ ಬಡಿತಾರೋ ಸರ್ ಬಡಿತಾರಲ್ಲ. ಮತ್ತು ಇದನ್ನು ನೀವೇನು ದೊಡ್ಡ ದೊಡ್ಡ ಶಾಲೆ ಇರ್ತಾವಲ್ಲ, ಅಲ್ಲಿ ಮಾಸ್ತರು ಬಡಿಯಂಗಿಲ್ಲ, ಮೇಡಮ್ನು ಬಡಿಯಂಗಿಲ್ಲ, ಆಮೇಲೆ ಅವನು ಬಡಿಯಂಗಿಲ್ಲ, ಅಪ್ಪನೂ ಬಡಿಯಂಗಿಲ್ಲ, ಬೈಯಂಗೂ ಇಲ್ಲ. ಮತ್ತು ಹಂಗಂದ್ರೆ ಹೆಂಗೆ ಮಾಡೋದು? ಬೈಲಿಲ್ಲ ಅಂದ್ರೆ ಹೆಂಗೆ ಮಾಡೋದು? ಯಾರು ಟೀಚರ್ ಕಡೆದಿಂದ, ಯಾರು ಮೇಡಮ್ ಕಡೆದಿಂದ, ಸರ್ ಕಡೆದಿಂದ, ಅವನ ಕೈಲೇ, ಅಪ್ಪನ ಕೈಲೇ, ಅಣ್ಣನ ಕೈಲೇ, ಅಕ್ಕನ ಕೈಲೇ, ತಂಗಿ ಕೈಲೇ, ದೋಸ್ತರ ಕೈಲೇ, ಗೆಳತಿಯರ ಕೈಲೇ ಬಡಿಸ್ಕೊಳ್ಳಾರ್ದ, ಜಗಳ ಆಡ್ಲಾರ್ದ ಕಲಿತು ಶಾಣ್ಯರಾಗಿ IAS, IPS, ಪೊಲೀಸು ಅಂತ ದೊಡ್ಡ ದೊಡ್ಡ ಹುದ್ದೆ ಹೋಗ್ಯಾರಲ್ಲ, ಅವ್ರಿಗೆ ಅಪ್ಪಿ ತಪ್ಪಿ ಯಾರೇ ಏನಾರೇ ಅಂದ್ರು ಅಂತಂದ್ರೆ, ಬೈದ್ರು ಅಂತಂದ್ರೆ, ಜಗಳಾಡಿದ್ರು ಅಂದ್ರೆ, ಹೊಡೆದ್ರು ಅಂದ್ರೆ ಕೈ ಬಿಟ್ಟು ಜೋಕಾಲಿ ಆಡ್ತಾರ. ಕೈ ಬಿಟ್ಟು ಜೋಕಾಲಿ ಆಡೋದಂದ್ರೆ ಹುಡುಗಾಡ್ತಾರಂತ. ಯಾಕ? ಅವರಿಗೆ ಈ ಶಿಕ್ಷಣ ಇರೋದಿಲ್ಲ. ಯಾವ ಶಿಕ್ಷಣ? ಚಡಿ ಚಮ್ ಚಮ್ ಇರೋದಿಲ್ಲ ಅವರಿಗೆ. ಅವ್ರಿಗೆ ಬರೀ ಏನಿರ್ತೈತಂದ್ರೆ ಪುಸ್ತಕದ ನಾಲೆಜ್ ಅಷ್ಟೇ ಇರ್ತೈತಿ. ಶಿಕ್ಷಣ ಯಾಕೆ ಬೇಕು ಅಂತಂದ್ರೆ, ಪ್ರತಿಯೊಬ್ಬರ ಜೀವನವನ್ನು ರೂಪಿಸಿಕೊಡೋದ್ರ ಸಲುವಾಗಿ ಶಿಕ್ಷಣ ಬೇಕು. ನೀವೆಲ್ಲರೂ 1ನೇ ತರಗತಿಯಲ್ಲ, 1ನೇ ತರಗತಿಯಿಂದ 5ನೇ ತನಕ, 4th to 7th, 4ನೇ ತರಗತಿಯಿಂದ 1ನೇ ತರಗತಿಯಿಂದ 4ನೇ ತನಕ ಅದೀರಿ. ಹೌದಾ? ಈ 1ನೇ ತರಗತಿಯಿಂದ 4ನೇ ತನಕ ಸಾಲಿ ಕಲಿಯಾಕತ್ತೀರಲ್ಲ ನೀವೆಲ್ಲರೂ. ಈ 1ನೇ ತರಗತಿಯಿಂದ 4ನೇ ತನಕ ಕಲಿಯುವಾಗ 4ನೇ ತರಗತಿಯವ್ರು ಯಾರಿದ್ದೀರಿ? ವೆರಿ ಗುಡ್. 4, 5, 6 7ನೇ ತರಗತಿಯವರು
ವೆರಿ ಗುಡ್. ಏಳನೇದವ್ರು ಒಂದು ಪ್ರಶ್ನೆ ಕೇಳ್ತೀನಿ, ಆಮೇಲೆ ನಾಲ್ಕನೇದವ್ರು ಕೇಳ್ತೀನಿ. ನೀವೆಲ್ಲ ಆರ್ಗತೆ ಮುಗಿಸ್ಕೊಂಡು ಗತೆ ಬಂದಿರಲ್ಲ ಖರೇನೆ? ಹಂಗಿದ್ರೆ ನೀವು ಆರ್ಗತೆ ಓದಿದ ಪಾಠ ನಿಮ್ಗೆ ನೆನಪದವ? ಓದ್ ಬೇಡ. ಈ ಏಳನೇದಕ್ಕೆ ಬಂದು ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. 6 ತಿಂಗಳು ಮೊದಲು ಓದಿರಲ್ಲ, 6 ತಿಂಗಳಿಗೆ ಮೊದಲ ಬಂದ ನಿಮ್ಮ ಟೀಚರ್ ಫಸ್ಟ್ ಡೇ ಫಸ್ಟ್ ಕ್ಲಾಸ್ ಹೇಳ್ತಿರಲ್ಲ, ಅದಾದ್ಮೇಲೆ ಒಂದು ಕನ್ನಡ ಕ್ಲಾಸ್ ತಗೊಂಡಿದ್ದಲ್ಲ, ಅವತ್ತು ನೀವು ಏನು ತಿಂತಿದ್ದಲ್ಲ? ಅವಾಗ ಏನು ಹೇಳಿದ್ರು ಅಂತ ನಿಮ್ಗೆ ಒಳ್ಳೆಯದಾದ್ರೆ ನೆನಪಿದ್ರು ಇಲ್ಲ? ಅದು ಯಾವುದೋ ಒಂದು ಪಿಕ್ಚರ್ ಬಂದಿತ್ತಲ್ಲ ಮೊನ್ನೆ ರೀಸೆಂಟ್ಲಿ, ಅದೇನೋ ಮಳೆ ಬರ್ತಿರ್ತೈತಿ, ಆ ಮಲ ಓಡಿ ಹೋಗ್ತೀವಿ, ಮಲ ಇದು ಮಾಡ್ತಿರ್ತೈತಿ ಅಂತಂದು ಯಾವುದು ಯಾವುದು ಅದೇನೋ ಗಣೇಶ ಇದ್ದಿಲ್ಲ ಇಲ್ಲ ನಿಮಗಲ್ಲ, ಅದು ಯಾವುದೋ ಮಳೆ ಬರ್ತಿರ್ತೈತಿ ಹೆಂಗೆ ಹಾಕ್ತಾರೆ ಹೇಳೋದು? ನಿಮಗಲ್ಲ, ಒಳ್ಳೆಯದವರಿಗೆ. ಯಾವುದು ಅದೇನೋ ಆಟ ಆಡ್ತಾರಲ್ಲ ಗಣೇಶ, ಹಿಂಗಾರು ಬೆಳೆದ ಯಾವುದು ಗೊತ್ತಿದ್ದಾರೆ ಹೇಳ್ರಿ. ಒಂದು ಚಲನ ಚಿತ್ರ ಪಿಕ್ಚರ್ ಗೊತ್ತಿತ್ತು ನಿಮ್ಗೆ ಎಲ್ಲರಿಗೆ? ಪಿಕ್ಚರ್ ಗೊತ್ತಿಲ್ಲ? ಅಲ್ಲ, ನಿಮಗೆ ಚಲನ ಚಿತ್ರ ಪಿಕ್ಚರ್ ಗೊತ್ತಿಲ್ಲ, ಮುಂಗಾರು ಮಳೆ ಹಾಡು ಗೊತ್ತಿಲ್ಲ, ಹೋಗಿ ಯಾವ್ದಾರ ಧಾರಾವಾಹಿ ಗೊತ್ತಿದ್ದೀನಿ ಇದ್ರಾಗ ಹೇಳ್ತಾರೆ. ನೀವು ಹಿಂಗೆ ಬೋರ್ಡ್ ಹಾಕಕತ್ತಂದ್ರೆ ಹೇಳ್ದವ್ರದ್ದೇನೋ ನಡೆಯಂಗಿಲ್ಲ. ಯಾಕಂದ್ರೆ ನೀವು ಉತ್ತರ ಕೊಟ್ಟರೆ ಅರ್ಥ ಅಲ್ಲಿ ಮುಂದಿನ ಲೆಸನ್ ಚಾಲು ಆಗ್ತದೆ. ನೀವು ಉತ್ತರ ಕೊಡಲಿಲ್ಲ, ಇಲ್ಲಿ ಗಾಡಿ ನಿಂತು ಮತ್ತೆ ಚಾಲು ಕಷ್ಟ ಮಾಡಬೇಕಾಗ್ತದೆ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ ಭಾಳ ಖುಷಿ ಅನ್ನಿಸ್ತು, ಭಾಳ ಖುಷಿ ಅನ್ನಿಸ್ತು. ಯಾಕಂತಂದ್ರೆ ಲೋಗಾವದ ವಿದ್ಯಾರ್ಥಿಗಳಿಗೆ ಮುಂಗಾರು ಮಳೆ ಹಾಡೋದ ಬಗ್ಗೆ ಗೊತ್ತಿಲ್ಲ, ಚಲನಚಿತ್ರದ ಬಗ್ಗೆ ಪಿಕ್ಚರ್ ಬಗ್ಗೆ ಗೊತ್ತಿಲ್ಲ, ಸೀರಿಯಲ್ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ಖುಷಿ ಪಡ್ತಕ್ಕಂಥ ವಿಚಾರ. ಇದನ್ನ ಹೋಗಿ ಬಿಜಾಪುರದಾಗ ಶಾಲೆಗಳವ್ರಿಗೆ ಕೇಳಿದ್ರೆ ಸಾಕ, ಹೆಸರು ಬಿಡೋದ್ರಿಂದ ಹಿಡ್ಕೊಂಡು ಮುನ್ನೂತಕ್ಕೆ ಏನೇನು ಬರ್ತೈತಿ ಎಲ್ಲ ಸ್ಟೋರಿ ಹೇಳ್ಬೇಕಾದ್ರೆ. ಪುಸ್ತಕಗಳನ್ನು ಕೇಳಿದ್ರೆ ಏನೂ ಬರೋದಿಲ್ಲ, ಪಿಕ್ಚರ್ ಕೇಳ್ರಿ, ಧಾರಾವಾಹಿ ಕೇಳ್ರಿ, ಅರಬಿ ಹೆಂಗೆ ಹುಟ್ಟಿದ್ರು, ಸರಿ ಹೆಂಗೆ ಹುಟ್ಟಿದ್ರು, ಇದೆಲ್ಲ ಹೇಳ್ರಿ ಲೆಕ್ಕದ ಹೇಳ್ತಾರೆ. ನೀವು ಹಾಡ ಹಾಡ್ತಿರಲ್ಲ, ಹಾಡ ನೆನಪದವಲ್ಲ, ಹಂಗೆ ನಿಮಗೆ ಪಾಠಗಳು ಯಾಕೆ ನೆನಪಿರಂಗಿಲ್ಲ? ಪಾಠ ನೀವೆಲ್ಲರೂ ಓದ್ತಿರಲ್ಲ, ಓದಿದ ಪಾಠ ಎಲ್ಲರಿಗೂ ನೆನಪದವ? ಖರೆ ಖರೆ ಎಷ್ಟು ಜನರಿಗೆ ನೆನಪಿಲ್ಲ? ನೆನಪು ಯಾಕೆ ಇರಂಗಿಲ್ಲ? ನೆನಪು ಎಲ್ಲರಿಗೂ ಅದಾವ, ಒಬ್ರು ಮರ್ತಿಲ್ಲ, ಒಬ್ರು ಮರೆಯಂಗಿಲ್ಲ. ನೀವು ಯಾರು? ಈಗ ನಿಮ್ಗೆ ತಡ್ರಿ ಇವ್ರಿಗೆ ಕೇಳೋಣ. ಈಗ ನೀವೆಲ್ಲರೂ ಡಿಗ್ರಿ ಮುಗಿಸ್ಕೊಂಡ್ರಿ, B.Ed ನಡೆದದ. ಈಗ ಡಿಗ್ರಿ ಮುಗಿಸ್ಕೊಂಡಾಗ ಓದಿದ್ದು ಎಲ್ಲ ನಿಮ್ಗೆ ನೆನಪೈತಲ್ಲ? ಎಷ್ಟು ಪರ್ಸೆಂಟೇಜ್ ನೆನಪೈತಿ? 10%ಗಿಂತ ಮ್ಯಾಲೆ ನೆನಪಿದ್ದವ್ರು ಯಾರು ಕೈಯಲ್ಲಿ? 10%ಗಿಂತ ಮ್ಯಾಲೆ. ನನ್ನ ವೈಯಕ್ತಿಕವಾಗಿ ನಾನು ಕಂಡುಕೊಂಡಾಗ ಒಬ್ಬ ಯಾವುದಾದ್ರೂ ವಿದ್ಯಾರ್ಥಿ ತನ್ನ 3 ವರ್ಷದ ಕಲಿಕೆಯ ಹಿಂದಿಂದ 3 ವರ್ಷದ ಹಿಂದೆ, ಅಂದ್ರೆ ನೀವು 4ನೇತೆ ಇದ್ದಿರಲ್ಲ, 4ನೇತೆಗಿಂತ ಹೇಳ್ತಿದ್ರಲ್ಲ, 6ನೇತೆ 5ನೇತೆ 4ನೇತೆ 5ನೇತೆ 6ನೇತೆ 3 ವರ್ಷ ಆಯ್ತಲ್ಲ, ನಿಮ್ಗೆ ಡಿಗ್ರಿ ಒಳಗಿದ 3 ವರ್ಷದ ಹಿಂದಿಂದು 10% ನೆನಪಿಟ್ಕೊಂಡ್ರೆ ಅಂತಂದ್ರೆ ನೀವು ಜೀನಿಯಸ್ ಇದ್ದಂಗೆ. 10% ನೆನಪಿದ್ರೆ ನಿಮ್ಮ IQ ಲೆವೆಲ್ ಸಾಮಾನ್ಯನಲ್ಲ. ಆ ಕೌಟಿಲ್ಯ ಅಂತ ಸಣ್ಣ ಹುಡುಗ ಬರ್ತಿದ್ದಲ್ಲ, ಅವ್ರ IQ ಸಮಾನ. ಈಗ 10% ನೆನಪಿಟ್ಟುಕೊಂಡ್ರೆ ನಾನು ಹೇಳಿದ್ದು 10% ಓನ್ಲಿ. ನಾವೆಲ್ಲ ಹೆಂಗೆ ಮಾಡ್ತೀವಿ ಅಂತಂದ್ರೆ ಎಕ್ಸಾಮ್ ಬರ್ತಾವ, ಎಕ್ಸಾಮ್ ಬಂದ ತಕ್ಷಣ ಎಲ್ಲ ಚೆನ್ನಾಗಿ
ಪೇಪರ್ದಾಗ ಬರ್ಬಿಡ್ತೀರಿ. ಹೌದಾ? ಬರ್ತಿರಲ್ಲ? ಮತ್ತೆ ಏನು ಮಿಸ್ ಮಾಡಂಗಿಲ್ಲ, ಎಲ್ಲನೂ ಬರ್ಬಿಡ್ತೀರಿ. ಬರದ ಎಕ್ಸಾಮ್ನ ಹಾಲ್ ಬಿಟ್ಟು ಟೇಬಲ್ ಕುರ್ಚಿ ಅದನ್ನು ಬಿಟ್ಟು ಹೊರಗೆ ಬಂದ್ರಂದ್ರೆ ಇವ್ರೆಲ್ಲರೂ ಏನು ಮಾಡ್ತಾರೆ ಗೊತ್ತಲ್ಲ, ಹಿಂಗೆ ಮೊಬೈಲ್ದಾಗ ಡಿಲೀಟ್ ಬಟನ್ ಇರ್ತೈತಲ್ಲ, ಹಂಗೆ ಡಿಲೀಟ್ ಹೊಡೆದು ಬರ್ತಾರೆ. ನೀವೇನು ಮಾಡ್ತೀರಿ? ಡಿಲೀಟ್ ಹೊಡಿತೀರೇನು? ಯಾಕೆ ನೀವು ಡಿಲೀಟ್ ಹೊಡೆಯಂಗಿಲ್ಲ ಅಂತಂದ್ರೆ ನಿಮ್ಮ ಗ್ರಾಮೀಣ ಮಟ್ಟದ ನಿಮ್ಮ ಕಲಿಕೆ ಏನೈತಿ, ನಿಮ್ಮ ಶಿಕ್ಷಣ ವ್ಯವಸ್ಥೆ ಏನೈತಿ, ನಿಮಗೂ ಕೂಡ ಶಿಕ್ಷಣ ಏನೈತಿ ಅಂತಂದ್ರೆ ಅದು ದಿನನಿತ್ಯ ನಡೀತಕ್ಕಂಥ ಪಾಠದ ಹಾಗೇನೆ. ದಿನ ಇಟ್ಟು ಹೋಮ್ವರ್ಕ್ ಮಾಡಬೇಕು, ದಿನಾನು ಇಷ್ಟು ಬಯಾಟ ಮಾಡಲೇಬೇಕು, ದಿನಾನು ಇಷ್ಟು ಪೇಜ್ ಬರೀಲೇಬೇಕು ಹೇಳ್ತಾರಲ್ಲ. ನಿಮಗೆ ದಿನ ಬರೆಯೋ ರೂಢಿ ಐತಿ. ಸರ್ ಇವತ್ತು ನಿನ್ನ ಹೋಮ್ವರ್ಕ್ ಮಾಡಕ್ಕೆ ಇವತ್ತೆಲ್ಲ ಚೆಕ್ ಮಾಡ್ತೇವೆ, ಮಾಡಲಿಲ್ಲ ಅಂದ್ರೆ ಪನಿಷ್ಮೆಂಟ್ ಕೊಡ್ತೀವಿ. 7 ಅವರು 62 ಅದಾರ, ಇವತ್ತು ಬರೋದೇನದ 32 ಇಲ್ಲ ಮೇಡಮ್ ಹೇಳಕತ್ತಿದ್ದು ನಿಜವಾಗ್ಲೂ ಇದು ಎಲ್ಲೈತಿ ಅಂತಂದ್ರೆ ಇದು ಕೇವಲ ಸರ್ಕಾರಿ ಶಾಲೆಯಲ್ಲಿ ಬಹಳ ಕಡಿಮೆ ಸರ್ಕಾರಿ ಶಾಲೆಗಳದಾವ, ಉಳಿದಿದ್ದೆಲ್ಲ ಶಾಲೆಗಳಿಗಿಲ್ಲ. ನೀವು ಅನ್ಕೊಂಡಿರಿ ನಿಮ್ಮಷ್ಟು ಪುಣ್ಯ ಯಾರೂ ಇಲ್ಲ. ನಿಮ್ಮಷ್ಟು ಪುಣ್ಯ ಮಾಡಿದವ್ರು ನೀವೇನು ಸರ್ಕಾರ ಶಾಲೆ ಕಲಿಯಾಕತ್ತಿರಲ್ಲ, ನಿಮ್ಮಷ್ಟು ಪುಣ್ಯ ಮಾಡಿದವ್ರು ಯಾರೂ ಇಲ್ಲ. ನೀವ ಹೀರೋಗಳು, ನೀವ ಹೀರೋಣಿಗಳು, ಯಾಕಂದ್ರ ಇಲ್ಲಿ ನೀವು ಮೇಡಮ್ ಬಾರ ಅಂತ ಮಕ್ಕಳು ಕರ್ಕೊಂಡು ನಿಂತಿರ್ತಾರೆ. ಹೌದಲ್ಲ? ಇಲ್ಲಿ ನಿಂತಿರ್ತಾರಲ್ಲ, ಬಾಯಿಲಿ ಅಂತ ಕರ್ಕೊಂಡು ಮಕ್ಕಳು ನಿಂತಾರೆ, ಪಟ್ಟದ ಹೂ ಅನ್ಕೊಂಡ್ರೆ ಇದನ್ನ ನೀವು ದೊಡ್ಡ ದೊಡ್ಡ ಶಾಲೆಗೆ ಹೋದ್ರಿ ಅಂತಂದ್ರೆ ಗೆಟ್ ಅಪ್, ಸ್ಟ್ಯಾಂಡ್ ಅಪ್, ಗೋನೋ ಅವ್ರು ಹೊರಗೆ ಇದ್ದೇ ಇರ್ತಾವ. ಏನಂತಂದ್ರೆ ಹೋಗೋ, ಬಾರೋ, ಎತ್ತಿದ್ರು, ಕುಂದ್ರು, ಇದನ್ನ ಬಿಟ್ಟರೆ ಮತ್ತೆ ಮಾಡ್ತಾರೆ. ಅವರು ಆ ಸಂಬಂಧ ಇಟ್ಕೊಳ್ಳೋದಿಲ್ಲ. ಅಲ್ಲಿ ಹೆಂಗಂತಂದ್ರೆ ಆ ಭಯ ಇರ್ತೈತಿ. ನಿಜವಾಗ್ಲೂ ಶಿಕ್ಷಣ ಮತ್ತು ಶಿಕ್ಷಕರ ಮಧ್ಯೆ ನಿಜವಾಗ್ಲೂ ಏನಾದ್ರು ಸಂಬಂಧ ಐತಿ ಅಂತಂದ್ರೆ ಆ ಸಂಬಂಧ ನಿಜವಾಗ್ಲೂ ಆ ಸಂಬಂಧ ಇರೋದು ಯಾರಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಅಪ್ ಟು SSLC ತನಕ. ಪ್ರೈಮರಿ ಮತ್ತು ಹೈಸ್ಕೂಲ್ನಾಗ ಅಷ್ಟೇ ಶಿಕ್ಷಕರು ಅನ್ನುವಂಥ ಸಂಬಂಧಗಳದಾವ ಮತ್ತು ವಿದ್ಯಾರ್ಥಿಗಳು ಅನ್ನುವಂಥ ಸಂಬಂಧಗಳದಾವ. ಇವತ್ತು ಯಾವುದೋ ಸ್ಪೆಷಲ್ ದಿನ ಅಲ್ಲ, ವಿಶೇಷವಾದ ದಿನ ಚಿಲ್ಡ್ರನ್ಸ್ ಡೇ. ಯಾಕೆ ಮಕ್ಕಳ ದಿನ ಆಚರಣೆ ಮಾಡಿದ್ರು? ವೆರಿ ಗುಡ್. ಜವಾಹರ್ಲಾಲ್ ನೆಹರು ಅವ್ರದ್ದು ಹುಟ್ಟುಹಬ್ಬ. ಆ ಹುಟ್ಟುಹಬ್ಬವನ್ನು ಮಕ್ಕಳ ದಿನ ಅಂತ ಜವಾಹರ್ಲಾಲ್ ನೆಹರು ಅವ್ರದ್ದು ಹುಟ್ಟುಹಬ್ಬ, ಆ ಹುಟ್ಟುಹಬ್ಬದ ದಿನವನ್ನು ಮಕ್ಕಳ ದಿನ ಅಂತ ಆಚರಣೆ ಮಾಡಿದ್ದಾರೆ. ನಿಮ್ಗೆ ನಮಗೂ ಒಂದು ದಿನ ಅಂತ ಆಚರಣೆ ಮಾಡ್ತಾರಲ್ಲ, ಅದು ಯಾವುದು? ಯಾಕಂತಂದ್ರೆ ಈ ದಿನಗಳನ್ನ ಮಾಡುವಂತ ಉದ್ದೇಶ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಸಂಬಂಧವನ್ನ ತಿಳಿಸೋದ್ರ ಸಲುವಾಗಿ. ನಿಮಗೊಂದು ಸುಮ್ಮನೆ ಮಾತಾಡ್ಕಂತ ಯಾರು ಈ ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡಿದ್ರಲ್ಲ, ಯಾರ್ದದು? ಒಂದು ನೆಹರು ವರದಿ ಅಂತ ಒಂದು ಬರ್ತಿದ್ದು ಬಂದಿದೆ, ಯಾರ್ದದು? ಯಾರ್ದು? ಮೋತಿಲಾಲ್ ನೆಹರು ಅವ್ರದ್ದು ನೆಹರು ವರದಿ ನೆನಪಿಡ್ತಾರೆ. ಭಾಳ ಕಡಿಮೆ ಜನಕ್ಕೆ ಬರ್ತಿರೋದು ಮೋತಿಲಾಲ್ ನೆಹರು. ಯಾವ್ದು ನೆಹರು ಅವ್ರದ್ದು ನೆಹರು ವರದಿ ಇಲ್ಲ. ಮೋತಿಲಾಲ್ ನೆಹರು ಜವಾಹರ್ಲಾಲ್ ನೆಹರು ಅವರ ತಂದೆಯವರು. ಯಾಕಂತಂದ್ರೆ ಭಾರತ ಮತ್ತು ಪಾಕಿಸ್ತಾನ ಈ ಭಾಗ ಮಾಡಬೇಕು ಅನ್ನುವಂಥ ಡಿಸ್ಕಷನ್ ಆದಾಗ ಅದ್ರ ಬಗ್ಗೆ ಬಂದಿರ್ತಾವೆ. ಸುಮ್ಮನೆ ನಾಲೆಜ್ ನೆನಪಿಗಾಗದೇ ಇರಲಿ ಅಂತಷ್ಟೇ. ಹೌದು, ನೀವೆಲ್ಲ ಓದ್ತೀರಿ ಬರೀತೀರಲ್ಲ, ಎಷ್ಟು ಓದ್ತೀರಿ ಇದನ್ನ? ಸಾಲಿ ಬಿಟ್ಟು ಮ್ಯಾಮ್ ಎಷ್ಟು ತಾಸು ಓದ್ತೀರಿ? 1 ತಾಸು. ಹೌದಲ್ಲ? 1 ತಾಸು. ಈ ಶುದ್ಧ ಬರ ಬರೀತೀರೇನ? ಇದೆಲ್ಲ ನಾ ಹೇಳೋ ಮಾತಾಡಿದಾಗ ಇವೆಲ್ಲ ಏನಂತಂದ್ರೆ ಅದ್ರದ್ದು ಶಿಕ್ಷಣದ ಮಹತ್ವ ಏನು, ಆಮೇಲೆ ಅಭ್ಯಾಸ ಹೆಂಗೆ ಮಾಡಬೇಕು, ಅಭ್ಯಾಸದ ಕ್ರಮಗಳು ಹೆಂಗದಾವ. ಶುದ್ಧ ಬರ ಬರೀತಿರಲ್ಲ, ಹೆಂಗೆ ಬರೀತೀರಿ? ಪಾಟಿ ಒಳಗೆ ನೋಡ್ಕೊಂಡಾಗ. ವೆರಿ ಗುಡ್. ಎಷ್ಟು ಪೇಜ್ ಬರೀತೀರಿ? 1 ಪೇಜ್. ದಿನ 1 ಪೇಜ್. ತಪ್ಪಿಸ್ಲಾರ್ದ ದಿನ 1 ಪೇಜ್ ಬರೋರು ಯಾರಾದ್ರಿ?
ಏಳನೇತನೂ ಹೋಗಲಿ, ಏಳನೇತೆ ಹೋದ್ಮ್ಯಾಗ ಎಂಟನೇತೆ ಬರ್ತಿರಲ್ಲ, 8, 9, 10 3 ವರ್ಷ ದಿನ ಒಂದು ಪೇಜ್ನಾಗ ಒಂದು ವರ್ಷಕ್ಕೆ 365 ಪೇಜ್, 365 ಪೇಜ್ ಒಂದು ವರ್ಷಕ್ಕೆ ನೀವು ಬರ್ಕೊಂತ 3 ವರ್ಷ ಬರಲಿ ಅಂತಂದ್ರೆ ನೀವು ಡಿಗ್ರಿಗೆ ಏನು ಬರಿಬೇಕಾಗಿತ್ತಲ್ಲ ಅದನ್ನು 3 ವರ್ಷದಾಗ ಬರ್ದಂಗೆ ಆಗ್ತದೆ. ನೀವೆಲ್ಲ ಏನು ಓದಾಕತ್ತಿರಲ್ಲ, ನೀವೆಲ್ಲ 7ನೇತೆ 8ನೇತೆ 9ನೇತೆ 10ನೇತೆ ಏನು ಓದ್ತಿರಲ್ಲ ಅದನ್ನೇ ಇವರೆಲ್ಲ ಶಿಕ್ಷಕರಾದವ್ರು ಓದ್ತಾರೆ. ನೀವೇನು ಓದಾಕ ನೀವು ಇತಿಹಾಸ ಓದ್ತಿರಲ್ಲ, ಸಮಾಜಶಾಸ್ತ್ರ ಓದ್ತಿರಲ್ಲ, ಗಣಿತಶಾಸ್ತ್ರ ಓದ್ತಿರಲ್ಲ, ಅದನ್ನೆಲ್ಲವನ್ನ ಇವ್ರು ಓದ್ತಾರೆ. ಯಾಕಂದ್ರೆ ನೀವು ಓದಿದ್ದನ್ನ ಅವರು ಓದಿ ಶಿಕ್ಷಕರಾಗಬೇಕಾಗ್ತದೆ. ನೀವು ಒಂದು ವರ್ಷದಾಗ 365 ಪೇಜ್ ಚೆನ್ನಾಗಿ ಬರೆದ್ರೆ 3 ವರ್ಷದಾಗ ಏನು ಬರ್ತಿರಲ್ಲ ನೀವು ಶಿಕ್ಷಕರಾಗುವ ಮಟ್ಟಕ್ಕೆ ನೀವು ಓದಿರ್ತೀರಿ, ಬರ್ದಿರ್ತೀರಿ. ಯಾಕೆ ಬರಿಬೇಕು ಅಂತಂದ್ರೆ ಓದಿದ್ರೆ ನಡೆಯಂಗಿಲ್ಲಂದ್ರೆ ಓದಿದ್ರೆ ನಡೀತಿದ್ದಿಲ್ಲ, ಮತ್ತೆ ಯಾಕೆ ಬರಿಬೇಕು? ಅಕ್ಷರ ದುಂಡಾಗಕ್ಕ ಬರೀಲಿಕ್ಕೆ ಅಕ್ಷರ ದುಂಡಾಗಂಗಿಲ್ಲ. ಇನ್ನ 10 ಪೇಜ್ ಬರೋದು ಅಕ್ಷರ ಕೆಲವರು ದುಂಡಾಗಂಗಿಲ್ಲ. ಹೆಂಗೆ ಮಾಡೋದು? ಅಲ್ಲವ ಹೇಳತ್ತ ನೋಡ್ರಿ, ಬರೆಯೋದ್ರಿಂದ ಅವ ಏನು ಹೇಳಕತ್ತಿದ್ದಂದ್ರ ಬರೆಯೋದ್ರಿಂದ ಹಿಂಗಾಗ್ತಿದ್ದವ. ಬರೆಯೋದ್ರಿಂದ ನಾವು ಕಣ್ಣು ಹಿಡ್ಕೊಂಡು ಹಿಂಗೆ ಹಿಡಿದಿರ್ತೀವಲ್ಲ, ಹಿಡಿದು ಬರೆಯುವಾಗ ಈ ತೋರ್ ಬೆರಳು ಏನೈತಿಲ್ಲ, ಈ ತೋರ್ ಬೆರಳು ಪೆನ್ನು ಹಿಡಿದಾಗ ಈ ತೋರ್ ಬೆರಳಿನ ನರ ಮಿದುಳಿಗೆ ಲಿಂಕ್ ಕೊಡ್ತೈತಿ. ಆ ಮಿದುಳು ಮತ್ತು ಕಣ್ಣಿಗೆ ಲಿಂಕ್ ಕೊಡೋದ್ರಿಂದ ಕಣ್ಣು ನೋಡ್ತೈತಿ, ಮಿದುಳು ಓದ್ತೈತಿ, ಕೈ ಬೆಳಿತೈತಿ. ಅಟ್ ಅ ಟೈಮ್ 3 ಪ್ರೊಸೆಸ್ ನಡೀತಾವ, 3 ಪ್ರಕ್ರಿಯೆ ನಡೀತಾವ. ಅದರಿಂದ ಬರೆಯೋದ್ರಿಂದ ಒಂದು ಸರಿ ಓದೋದು, 2 ಸರಿ ಓದೋದು, 3 ಸರಿ ಓದೋದು, 10 ಸರಿ ಓದೋದು, 1 ಸರಿ ಬರೆಯೋದು ಈಕ್ವಲ್ ಆಗಿ. ಹಂಗಂದ್ರೆ ಬರೋದು ನಡೀತೈತೇನೋ? ಇಲ್ಲ. ಮೊದಲು 1 ಸಾರಿ ಓದಿರ್ಬೇಕು, 2 ಸರಿ ಓದಿರ್ಬೇಕು, 3ನೇ ಸರಿ ಬರಿಬೇಕು. ಅಂದ್ರೆ ನೀವು ಓದಿದ್ದು ಬರ್ದಿದ್ದಕ್ಕೆ ಕರೆಕ್ಟಾಗಿ ಸಾರ್ಥಕ ಆಗ್ತೈತಿ. 3 ಸರಿ ಓದಿದ್ದಾಯ್ತು, 1 ಸರಿ ಬರ್ದಿದ್ದು ಟೋಟಲ್ ಆಗಿ 13 ಸರಿ ಆಯ್ತು. SSLC ಮುಗಿಸ್ಕೊಂತೀರಿ. ಈಗ ಭಾಳ ಜನರಿಗೆ ಆಶೆ ಅದಾವ ನೀವು ಏನೇನು ಆಗ್ಬೇಕಂತೇಳಿ. ಯಾರ್ಯಾರು ಏನೇನು ಆಗ್ಬೇಕು ಅನ್ಕೊಂಡ್ರಿ? ಮತ್ತೆ ಯಾರೇನು ಆಗ್ಬೇಕಂದ್ರಿ? ವೆರಿ ಗುಡ್ ಟೀಚರ್. ಈ ಕಡೆ ಯಾರೇನು ಆಗಿಲ್ಲ? ಉಳಿದವರೆಲ್ಲರೂ ದೊಡ್ಡವರಾಗ್ತೀರಿ, ಉಳಿದವರೆಲ್ಲರೂ ಮದುವೆ ಆಗ್ತೀರಿ, ಉಳಿದವರೆಲ್ಲರೂ ಅವ್ವ ಆಗ್ತೀರಿ, ಅಪ್ಪ ಆಗ್ತೀರಿ. ಆಗ್ತಿರಲ್ಲ? ಅದು ಅಂತೂ ಹಾಗೆ ಆಗ್ತೀರಿ. ನೀವು ಟೀಚರ್ ಆಗೋರು, ಪೊಲೀಸ್ ಆಗೋರು, IPS ಆಗವ. ಈ IPS ಆಗಬೇಕು, PS ಆಗಬೇಕು, ಪೊಲೀಸ್ ಆಗಬೇಕು, IAS ಆಗಬೇಕು, ಇವೆಲ್ಲ ಆಗ್ಬೇಕಾದ್ರೆ ಏನು ಮಾಡ್ಬೇಕು? ಹೆಂಗೆ ಓದಬೇಕು ಅಂತಂದ್ರೆ ನಿರಂತರವಾಗಿ ಓದ್ಬೇಕು. ಯಾರ್ಯಾರು ಏನೇನು ಹೇಳ್ತಿರ್ತಾರಲ್ಲ ಅದನ್ನು ಕೇಳಬೇಕು. ಕರೆಕ್ಟ್ ಅನ್ನಿಸ್ತು ಅಂತಂದ್ರೆ ಅದನ್ನು ಸ್ವೀಕರಿಸ್ಬೇಕು. ತಪ್ಪು ಅನ್ನಿಸ್ತು ಅಂತಂದ್ರೆ ಅಲ್ಲೇ ಬಿಟ್ಟು ಬಂದ್ಬೇಕು. ಮತ್ತೆ ಮನೆ ತನಕ ಬರಂಗಿಲ್ಲ. ಅದಕ್ಕೆ ಅದನ್ನು ರೂಢಿ ಮಾಡ್ಕೊಂಡಿರಿ. ಹೋಗಿ ನೀವೆಲ್ಲರೂ ಶಿಕ್ಷಣ ಯಾಕೆ ಬೇಕು, ಶಿಕ್ಷಣದ ಇಂಪಾರ್ಟೆನ್ಸ್ ಏನೈತಿ ಅನ್ನೋದು ಒಂದೆರಡು ಪ್ರಶ್ನೆ ಕೇಳ್ಕೊಂಡು ಚಾಲೂ ಮಾಡೋಣ. ಶಿಕ್ಷಣ ಯಾಕೆ ಇಂಪಾರ್ಟೆಂಟ್ ಐತಿ ಅನ್ನೋದು ಒಂದು ಪ್ರಶ್ನೆ ಮಾಡಿ. ಈ 1 ತಿಂಗಳು ಮೊದಲು ಒಂದು ಏನೋ ಕುದಿಸಿದ್ರಲ್ಲ, ಓಡಾಡೋಣಿ 5 ದಿನ ಕುದಿಸಿದ್ರಲ್ಲ ಗಣಪತಿ ಹೌದಲ್ಲ? ಎಲ್ಲರೂ ಗಣಪತಿ ಕುದಿಸಿದ್ರಲ್ಲ, ಓದಿರಿ. ಅಲ್ಲಿ ಗಣಪತಿ ಕುದಿಸಿದ್ದಾಗ ಗಣಪತಿ ತರುವಾಗ ಮತ್ತು ಗಣಪತಿ ಒಯ್ಯುವಾಗ ಒಂದು ಮಾತು ಅಂತಿರ್ತಾರೆ. ಏನದು? ಗಣಪತಿ ಬಪ್ಪ ಮೋರಯ್ಯ. ವೆರಿ ಗುಡ್. ಯಾಪಲ್ಲಿ? ವೆರಿ ಗುಡ್. ಯಾಕಂದ್ರೆ ಸಲನ ಬೆಲೆ ಬಾಳುತ್ತೆ, ಸಮಸ್ಯೆ ಬೆಲೆ ಬಾಳುತ್ತೆ. ಅಲ್ಲ, ನೀವು ಯಾವ ಮಾಡಿದ್ರೆ ಅದರ ದುಡ್ಡು ಬೆಲೆ ಹಾಕೋಬೇಕಾ? ಶಿಕ್ಷಣ ಯಾಕೆ ಬೇಕು ಅಂತಂದ್ರೆ ಇದಕ್ಕೆ ಬೇಕು. ಅದಕ್ಕೆ
ಗುಡ್. ಗಣಪತಿ ಬಪ್ಪ ಮೋರಯ್ಯ ಪುಣ್ಯದ ಫಲವ ತೋರಯ್ಯ. ಪುಂಡಿ ಪಲ್ಯ ಅಲ್ಲ, ಸಬ್ಬಸಿಗೆ ಪಲ್ಯ ಅಲ್ಲ. ಹೌದಲ್ಲ? ಅದಕ್ಕೆ ಏನು ಮಾಡಬೇಕು, ಅದನ್ನು ರೂಢಿಸ್ಕೊಳ್ಬೇಕು. ಅಂದ್ರೆ ಶಿಕ್ಷಣದ ಮಹತ್ವ ಅದು. ನೀವು ಶಾಲಿ ಕಲ್ತೀವಿ ಅಂತಂದ್ರೆ ನಾವು ಎಕ್ಕರೆ ಇರೋದಲ್ಲ. ಶಾಲಿ ಕಲ್ತೀವಿ ಅಂತಂದ್ರೆ ನಮಗೆ ಪಾಠ ಕಲ್ಸಾಕತ್ತಾರ ಅಂದ್ರೆ, ನಮಗೆ ಶಿಕ್ಷಣ ಕಲ್ಸಾಕತ್ತಾರ ಅಂತಂದ್ರೆ ನಾವು ತಪ್ಪಾಗಿ ಹೇಳೋದು, ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಲ್ಲ, ಅದು ಶುದ್ಧ ಮಾಡೋದು ಅಂತ. ಶಿಕ್ಷಣ ಎದಕ್ಕೆ ಬೇಕು? ತಪ್ಪಿದಾಗ ತಿದ್ದಾಕಬೇಕು, ಎಡವಿದಾಗ ಎಬ್ಸಾಕಬೇಕು ಅಂತ. ಏನಾರೇ ಆದಾಗ ಅದನ್ನು ತಪ್ಪು ಸರಿಪಡಿಸಾಕಬೇಕು. ಅದಕ್ಕೆ ಶಿಕ್ಷಣ ಬೇಕು. ಅದಕ್ಕೆ ನೀವು ಸಣ್ಣ ತಪ್ಪುಗಳಿರ್ತಾವಲ್ಲ, ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಾಕ, ಅದನ್ನು ಸುಧಾರಿಸ್ಕೊಳ್ಳೋ ಸಲುವಾಗಿ ಶಿಕ್ಷಣ ಬೇಕಾಗ್ತದೆ. ಯಾರಿಗಾರಿ ಒಬ್ಬರಿಗೆ ಆರಾಮ್ ತಪ್ಪು ಅಂದ್ರೆ ಏನು ಮಾಡ್ತೀರಿ? ಡಾಕ್ಟ್ರ್ ಇರಲಿಲ್ಲ ಅಂದ್ರೆ ಏನು ಮಾಡೋದು? ಡಾಕ್ಟ್ರ್ ಇರಲಿಲ್ಲ ಅಂದ್ರೆ ಏನು ಮಾಡೋದು? ಜ್ವರ ಬಂದ್ರೆ ಡಾಕ್ಟ್ರ್ ಇರಲಿಲ್ಲ ಅಂದ್ರೆ ಏನು ಮಾಡೋದು ನೀವು ಅಂತ. ಜ್ವರ ಬಂದಾಗ ಡಾಕ್ಟರ್ ಇರಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳಾಕ ನಿಮಗೆ ಒಂದಿಷ್ಟು ಶಿಕ್ಷಣ ಬೇಕು. ಏನು ಮಾಡಬೇಕು ಅಂತಂದ್ರೆ, ಭಾಳ ಜ್ವರ ಅದಾವ ಅಂತಂದ್ರೆ ಒಂದು ಕಚ್ಚಿಗೆ ತಗೊಂಡು ನೀರಾಗ ಎತ್ತಿ ಹಣ್ಣಿಗೆ ಇಟ್ಕೊಂಡ್ರೆ ಒಂದು ಸ್ವಲ್ಪ ಜ್ವರ ಕಡಿಮೆ ಆಗ್ತಾವ ಅಂತ ಶಿಕ್ಷಣ ಕಲಿಸ್ತಾರಲ್ಲ, ಅದಕ್ಕೆ ನಿಮಗೆ ಶಿಕ್ಷಣ ಬೇಕು. ಇದು ಎಲ್ಲಿ ಕಲಿಸೋದಿಲ್ಲ, ಇದು ತಾನಾಗೆ ಬರ್ಕೊಂಡು ಹೋಗ್ತದೆ. ಸಣ್ಣ ಪುಟ್ಟಿ ಬರ್ಕೊಂಡು. ಹೌದಾ? ಇದ್ರ ಜೊತೆ ಇನ್ನು ಅವ್ರಿಗೊಂದು ಪ್ರಶ್ನೆ ಕೇಳೋಣ. ನಿಮ್ಗಾಯ್ತಲ್ಲ? ಈ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಎರಡು ಶಿಕ್ಷಣ ಕೇಳಿದ್ರಲ್ಲ, ಇದೇ ಸೇಮ್ ಒಂದು. ಈ ಇಸ್ಲಾಂ ಧರ್ಮದಾಗ ಒಂದು ಹದೀಸ್ ಅಂತ ಬರ್ತೈತೆ. ಯಾರಿಗೆ ಬರ್ತೈತಿ ಹದೀಸ್ ಅಂತ? ಯಾರಿಗೆ ಕೇಳಿದ್ರೆ ಹದೀಸ್ ಅಂತ ಒಂದು ಬರ್ತೈತಿ. ಅದ್ರಾಗ ಒಂದು ವ್ಯಾಖ್ಯೆ ಬರ್ತೈತಿ ಇವ್ರಿಗಷ್ಟೇ. ಅದು ಏನು ವ್ಯಾಖ್ಯೆ ಬರ್ತೈತಿ ಅಂದ್ರೆ, ಮಾಕೆ ಕದರೋಕೆ ನೀಚೆ ಜನ್ನತ ಕನ್ನಡ ಅರ್ಥ ಇದೆ. ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ ಅಂತ ಒಂದು ಕ್ರಮ ಪ್ರಸಿದ್ಧಿ ಬರ್ತದೆ, ವ್ಯಾಖ್ಯೆ ಬರ್ತದೆ. ಏನು? ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ. ನೀವು ಯಾರು ಉತ್ತರ ಹೇಳಂಗಿಲ್ಲ, ನೀವು ಹೇಳಂಗಿಲ್ಲ, ಅವರಷ್ಟೇ ಹೇಳಿ. ನಿಮಗೆ ಪ್ರಶ್ನೆ ಏನು ಅಂತಂದ್ರೆ, ಆ ಹದೀಸ್ನಲ್ಲಿ ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ ಅಂತ ಹೇಳಿದ್ರೆ, ನಾನು ನಿಮಗೆ ಪ್ರಶ್ನೆ ಕೇಳಾಕತ್ತೀನಿ, ಹಂಗಂದ್ರೆ ಹೆಂಡತಿ ಪಾದದ ಕೆಳಗೆ ಏನೈತಿ? ಪಟ್ಟ ಅಂತ ಉತ್ತರ ಹೇಳ. ಪಟ್ಟ ವೆರಿ ಗುಡ್. ಅವ್ರಿಗೆ ಬಂದು ಚಪ್ಪಾಳೆ ಎಲ್ಲರೂ. ನಾನು ಬಹುತೇಕ ಕಾರ್ಯಕ್ರಮಕ್ಕೆ ಏನು ಹೋಗಿಲ್ಲಲ್ಲ, ಕಾರ್ಯಕ್ರಮದಾಗ ಈ ಪ್ರಶ್ನೆ ಕೇಳೇನೆ. ನಿಮಗೆ ಈ ಪ್ರಶ್ನೆ ಕೇಳೋಕ್ಕಿಂತ ಮೊದಲು ನಾ ಮೇಡಮ್ ಅವ್ರು ಕೇಳಿ ಏನು ಉತ್ತರ ಬರ್ತಿತ್ತು ಗೊತ್ತಿಲ್ಲ. ಬಹಳ ಖುಷಿ ಆಗಿರ್ತಕ್ಕಂಥದ್ದು, 99% ಹೆಚ್ಚಿನ ಮಹಿಳೆಯರು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಹೇಳಿದ್ರು. ನಾನು ಇದೇ ಪ್ರಶ್ನೆಯನ್ನು ಹೋದ NSS ಕ್ಯಾಂಪ್ದೊಳಗೆ ಒಂದು ಕಾಲೇಜ್ಗೆ ಹೋದಾಗ ಅಲ್ಲಿ ಕೇಳಿದ್ದೆ. ಅಲ್ಲಿ 90% ಜನ ವಿದ್ಯಾರ್ಥಿಗಳು ಏನು ಹೇಳಿದ್ರು, ಹೆಣ್ಮಕ್ಳು ಏನು ಹೇಳಿದ್ರು ಅಂದ್ರೆ, ನರಕ ಇರ್ತೈತಿ. ಬೇರೆ ಕಾಲೇಜ್ದಾಗ ಹೋದಾಗ ಹೇಳಿದ್ರೆ, ನಮ್ಮ ವಿದ್ಯಾರ್ಥಿಗಳು ನಮ್ಮ ಹೆಮ್ಮೆ. ನಮ್ಮ ವಿದ್ಯಾರ್ಥಿಗಳಿಗೆ ಎಂಥ ಶಿಕ್ಷಣ ಕೊಟ್ಟಾರ ಅಂತಂದ್ರೆ, ಬೇರೆ ಕಾಲೇಜು ಬೇರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತಕ್ಕಂಥ ಶಿಕ್ಷಣಕ್ಕಿಂತ ಬಹಳ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಿಕ್ಕೈತಿ ಅನ್ನೋದು ಒಂದೇ ಉದಾಹರಣೆ. ಏನು ಅಂತಂದ್ರೆ, ತಾಯಿ ಪಾದದ ಕೆಳಗೆ ಸ್ವರ್ಗ ಐತಿ ಅಂತಂದ್ರೆ, ಹೆಂಡತಿ ಪಾದದ ಕೆಳಗೆ ಏನೈತಿ ಅಂತ ಕೇಳಿಕ್ಕೆ ಉತ್ತರ ಏನು ಕೊಟ್ಟರಲ್ಲ, ಅದರಿಂದ ಗೊತ್ತಾಗ್ತೈತಿ ನೀವು ಎಂಥ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಪಡೆದಿರಿ ಅಂತ. ಇದು ನಿಜವಾಗ್ಲೂ ನಾವು ಅಪ್ರಿಸಿಯೇಟ್ ಮಾಡಬೇಕು, ಇದ್ರ ಬಗ್ಗೆ ಹೇಳಬೇಕಾಗ್ತೈತಿ. ಯಾಕಂತಂದ್ರೆ ಒಬ್ಬಕ್ಕೆ ಹೆಣ್ಮಗಳು ತಾಯಿನೂ ಆಗ್ತಾಳೆ, ತಂಗಿನೂ ಆಗ್ತಾಳೆ, ಅಕ್ಕನೂ ಆಗ್ತಾಳೆ, ಅತ್ತಿನೂ ಆಗ್ತಾಳೆ, ನಾದಿನೂ ಆಗ್ತಾಳೆ, ನೆಗಡಿನೂ ಆಗ್ತಾಳೆ, ಮಗಳು ಆಗ್ತಾಳೆ, ಮೊಮ್ಮಗಳು ಆಗ್ತಾಳೆ, ಎಲ್ಲನೂ ಆಗ್ತಾಳೆ. ಹೌದಲ್ಲ? ಈ ಹುಡುಗರು ಏನದಲ್ಲ, ಈ ಹುಡುಗರು ನಾವು ಸರ್ ಅಲ್ಲಿ ಹಿಂಗೆ ಕುಂತಾರಲ್ಲ ಸರ್, ಇವ್ರನ್ನ ನಮ್ಗೆ ಎಷ್ಟು ಬಿಟ್ಟು ನೀವು ಉಳಿದೋರು ಎಷ್ಟು ಜನ ಇದ್ರಲ್ಲ, ನಿಮ್ಮೆಲ್ಲರಿಗೂ ಎಷ್ಟು ಶಕ್ತಿ ಐತಿ ಅಂತಂದ್ರೆ, ನನಗೆ ಮತ್ತು ಇವರಿಗೆ ಕಂಪೇರ್ ಮಾಡಿದರೆ, ನನಗೆ ಅಥವಾ ನಿನಗೆ ಕಂಪೇರ್ ಮಾಡಿದರೆ, ನಾನು ಇಬ್ಬರಿಗೂ ಕಂಪೇರ್ ಮಾಡಿದರೆ ನನಗೆ ಎಷ್ಟು ಶಕ್ತಿ ಐತೋ ನನಗಿಂತ ಒಂದು 100 ಪಟ್ಟು ಶಕ್ತಿ ನಿನ್ನಲ್ಲಿ ಐತಿ. ನನಗಿಂತ ಒಂದು 100 ಪಟ್ಟು ನೆನಪಿನ ಶಕ್ತಿ ನಿಮ್ಮಲ್ಲಿ ಐತಿ. ನನಗಿಂತ ಒಂದು 100,000 ಪಟ್ಟು ಸಹನಾ ಶಕ್ತಿ ನಿಮ್ಮಲ್ಲಿ ಐತಿ.
ನನಗಿಂತ ಒಂದು 100,000 ಪಟ್ಟು ಗ್ರಹಿಸಿಕೊಳ್ಳುವ ಶಕ್ತಿ ಹೆಣ್ಮಕ್ಳ ಕಡೆ ಐತೋ ಇಲ್ಲ? ಐತಿ ಅಂದ್ರೆ ಒಂದು ಏನಾರ ಎಕ್ಸಾಂಪಲ್ ಹೇಳ್ಬೋದು. ತಾಯಿ ಮಗುನ ಬೆಳೆಸೋದು, ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಹೌದು, ನಾ ಇಷ್ಟೆಲ್ಲ ಶಕ್ತಿ ಐತಿ ಅಂತ ಹೇಳಿದ್ರಿ. ಶಕ್ತಿ ಐತಿ ಅನ್ನೋದು ಒಂದು ಉದಾಹರಣೆ ಕೊಡ್ತಾನೆ. ಗೊತ್ತಿಲ್ಲ ತೂಗಕ್ಕೆ ಜಗತ್ತನ್ನು ತೂಗಬಹುದು. ಏನು ಉದಾಹರಣೆ ಅಂತಂದ್ರೆ, ಒಬ್ಬ ಗಣಮಗ ಎಲ್ಲಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋಗಿ ಬಂದ ಅಂತಂದ್ರೆ, ಅಥವಾ ಕೆಲ್ಸಕ್ಕೆ ಹೋಗ್ಲಾರ್ದ ಮನ್ಯಾಗಿದ್ದ ಅಂತಂದ್ರೂ, ಹೇಳ್ತಿ ಮನ್ಯಾಗ ಹೊರಗೆ ಕೆಲಸ ಮಾಡ್ಕೊಂಡು ಬಂದ ಅಂತಂದ್ರೂ, ಒಂದು ಕೆಲಸ ಹೇಳ್ಬೋದು. ಒಂದು ಗಣಮಗಳಿಗೆ ನೀರು ಕೊಡು, ಇಲ್ಲಾಂದ್ರೆ ಚಹಾ ಕೊಡು, ಇಲ್ಲಾಂದ್ರೆ ಏನಾದ್ರು ಒಂದು ಹೇಳ್ಬೋದು. ಹೌದಾ? ಮನ್ಯಾಗ 10 ಮಂದಿ ಇದ್ರೆ ಅದೇ ಹೆಣ್ಮಕ್ಳು ನೋಡ್ರಿ, ನಾವು ಮನೆ ಒಳಗೆ ಸೊಸಿನ ಎಕ್ಸಾಂಪಲ್ ಹಿಡಿಯೋಣ. ಒಂದು ಸೊಸೆ ಅಂದ್ರೆ ಒಬ್ಬರು ಹೆಣ್ಮಗಳು ಮನೆ ಒಳಗೆ ಅತ್ತಿ, ಮಾವ, ಮೈದುನ, ಭಾವ, ನೆಗಾಣಿ ಇವರೆಲ್ಲರೂ ಇರ್ತಾರ. ಅದ್ರ ಜೊತೆ ಮಕ್ಕಳು ಇರ್ತಾರೆ. ಎಲ್ಲರೂ ಹಾಲ್ನಾಗ ಟಿವಿ ನೋಡ್ಕೊಂತ ಕೂತಿರ್ತಾರೆ. ಟಿವಿ ನೋಡ್ಕೊಂತ ಕುಂತಾಗ ಒಬ್ಬ ಮನುಷ್ಯ ಏನಂತಾನಂದ್ರೆ, ಒಬ್ಬ ಏನಂತಂದ್ರೆ ನನಗೆ ಚಹಾ ತಗೊಂಡು ಬಾ ಅಂತಾನೆ. ಒಬ್ರು ಏನಂತಾರೆ, ನನಗೆ ಹಾಲು ತಗೊಂಡು ಬಾ ಅಂತಾರೆ. ಒಬ್ರು ನನಗೆ ಊಟ ಅಂತಾರೆ. ಒಬ್ರು ನೀರು ಅಂತಾರೆ. ಒಬ್ರು ಇಲ್ಲ ಫ್ಯಾನ್ ಬಟನ್ ಬಂದ್ ಮಾಡು ಅಂತ ಹೇಳ್ತಾರೆ. ಎಷ್ಟು ಮಂದಿ? 8 ಮಂದಿ 8 ಥರ ಬೇರೆ ಬೇರೆ ಹೇಳಿರ್ತಾರೆ. ಆ ಹೆಣ್ಮಕ್ಳು ಎಲ್ಲಿರ್ತಾಳಂದ್ರ ಅಡಿಗೆ ಮನೆ. ಆಕೆ ಸೈಕಾಲಜಿ ಎಷ್ಟಿರ್ತೈತಿ ಅಂತಂದ್ರೆ, ಗ್ರಹಣ ಶಕ್ತಿ ಎಷ್ಟಿರ್ತೈತಿ ಅಂತಂದ್ರೆ, ಇದು ಅತ್ತಿ ಹೇಳಿದ್ಲು, ಮಾವ ಹೇಳಿದ್ನು, ಮೈದ ಹೇಳಿದ್ರು, ಮಕ್ಕಳು ಹೇಳಿದ್ರು. ಅವ್ರು ಎಲ್ಲಿ ಕುಂತಾರೆ, ಕರೆಕ್ಟಾಗಿ ಯಾರು ನೀರು ಕೇಳಿದ್ರು ಅವ್ರಿಗೆ ನೀರು ಕೊಡ್ತಾಳೆ. ಆ ನೀರು ಬಿಡಿದವ್ರಿಗೂ ನಾಷ್ಟ ಕೊಡಂಗಿಲ್ಲ, ನಾಷ್ಟ ಬಿಡಿದವ್ರಿಗೆ ಹಾಲು ಕೊಡಂಗಿಲ್ಲ. ಹೆಂಗಾರ ಮಾಡ್ತಾರೆ? ಒಂದು ದಿನವೂ ಹೆಣ್ಮಕ್ಳು ಮಾಡಂಗಿಲ್ಲ. ಅದಕ್ಕೆ ಆ ಗ್ರಹಣ ಶಕ್ತಿ ಹೆಣ್ಮಕ್ಳ ಕಡೆ ಭಾಳ ಎಕ್ಸ್ಟ್ರಾಡಿನರಿ ಐತಿ. ಅದು ಗಂಡ್ಮಕ್ಳ ಕಡೆ ಬರೋದಿಲ್ಲ. ಗಂಡ್ಮಕ್ಳಿಗೆ ಒಂದು ಬಿಟ್ಟು 2 ಹೇಳಿದ್ರು ಅಂದ್ರೆ ನಾ ಮನುಷ್ಯ ಅದೀನಿ, ನೆಗೆಟಿವ್ ಮಾಡ್ತೀನಿ, ನಾ ಎಲ್ಲ ಹೆಂಗೆ ಮಾಡಲಿ? ನಾವು ಹಂಗೆ ಮಾಡ್ತೀವಲ್ಲ. ನಾವು ಹಂಗೆ ಮಾಡ್ತೀವಿ. ಅದಕ್ಕೆ ಶಿಕ್ಷಣ ಅನ್ನೋದು ಭಾಳ ಮುಖ್ಯವಾಗಿ, ಅದು ಪ್ರೈಮರಿ ಮಟ್ಟಕ್ಕಾಗಲಿ, ಹೈಸ್ಕೂಲ್ ಮಟ್ಟಕ್ಕಾಗಲಿ, ಪದವಿ ಮಟ್ಟಕ್ಕಾಗಲಿ, ಅಥವಾ ಉನ್ನತ ಶಿಕ್ಷಣದ ಮಟ್ಟಕ್ಕಾಗಲಿ ಶಿಕ್ಷಣ ರೂಪಗಳು ಅವಾಗ ಬದಲಾಗ್ಕೊಂತ ಬರ್ತಾವೆ. ನಾ ಬಂದಾಗ ಇಲ್ಲಿ ಹುಡುಗರು ಎಲ್ಲರೂ ಚಪಾತಿ ಮಾಡಾಕತ್ತಿದ್ರೆ, ಒಂದಿಷ್ಟು ಜನ ನಡ್ಸಾಕತ್ತಿದ್ರು, ಒಂದಿಷ್ಟು ಜನ ಮಾಡಾಕತ್ತಿದ್ರು. ಸರ್ ಜೊತೆ ಮಾತಾಡೋದಂದ್ರೆ, ಸರ್ ಏನು ಕಲಿಸ್ಲಿಲ್ಲ ಅಂದ್ರೂ ಇದು ಭಾಳ ಇಂಪಾರ್ಟೆಂಟ್ ಐತಿ ಕಲಿಸೋದು ಅಂತ. ನಿಮಗಲ್ಲ, ನಿಮಗೆ ಹೇಳ್ತಿಲ್ಲ, ಅವ್ರಿಗೆ ಯಾಕೆ ಹೇಳಾಕತ್ತೀನಿ, ನಿಮ್ಗೆ ಯಾಕೆ ಹೇಳಾಕತ್ತಿಲ್ಲ ಅಂತಂದ್ರೆ, ನನಗೆ ಗೊತ್ತೈತಿ ಆಕೆ 2ನೇತೆ 4ನೇತೆ 5ನೇತೆ ಇದ್ರು ಅವ್ನ ಕೈಯಾಗ ಕಸ ಮುಸ್ರಿ ಮಾಡ್ಕೊಂತಾಳೆ, ಹಿಟ್ಟನ್ನ ಹಾಕ್ತಾಳೆ. ಹೌದು? ಹಿಟ್ಟನ್ನ ಹಾಕ್ತೀರಿ, ಕಸ ಮುಸ್ರಿ ಮಾಡ್ತೀರಿ, ಅಡುಗೆ ಕೆಲಸ ಮಾಡ್ಕೊಂತೀರಿ. ಯಾರೂ ಇರಲಿಲ್ಲ ಅಂದ್ರೆ ಏನಾರು ಒಂದು ಬೊಗಣಾಗ ಇಟ್ಟು ಮಾಡ್ಕೊಂಡು ಇರ್ತಿರಲ್ಲ. ಹಂಗೆ ಈ ಸಿಟಿ ಒಳಗೆ ಕಲ್ತವ್ರು ಅದಾರಲ್ಲ, ಸಿಟಿ ಒಳಗೆ ಅಂತ ಹೇಳ್ತಿಲ್ಲ, ಸಿಟಿ ಒಳಗೆ ಕಲ್ತವ್ರಿಗೆ ಹೊಟ್ಟೆ ಹೆಸದ್ರೆ ರೈಸ್ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಅದು ನೋಡಿರಲ್ಲ ರೀಲ್ಸ್ನಾಗ ಎಲ್ಲರೂ. ಕುಕ್ಕರ್ ತಗೋ, ಕುಕ್ಕರ್ದಾಗ 5 ಗ್ಲಾಸ್ ಅಕ್ಕಿ ಇಡು, 2 ಗ್ಲಾಸ್ ಅಕ್ಕಿ ಇಡು, 4 ಗ್ಲಾಸ್ ನೀರು ಹಾಕು. ಗೊತ್ತಲ್ಲ ಏನು ಹೇಳಿದ್ರಂತ? ಕುಕ್ಕರ್ ಇಡುದಂತ. ಕುಕ್ಕರ್ದಾಗ ಒಂದು 4 ಗ್ಲಾಸ್ ತೊಗೊಂಡು, 4-6 ಗ್ಲಾಸ್ ತೊಗೊಂಡು 2 ಗ್ಲಾಸ್ ಅಕ್ಕಿ ಕುಕ್ಕರ್ ತೊಗೊಂಡು ಗ್ಲಾಸ್ನಾಗ ತುಂಬ್ಕೊಂಡು ಕುಕ್ಕರ್ನಾಗ ಇಟ್ಕೊಂಡು ಆ ಕಡೆ ಇನ್ನು 4 ಗ್ಲಾಸ್ ನೀರು ತೊಗೊಂಡು 4 ಗ್ಲಾಸ್ ನೀರು ಒಳಗೆ ಕುಕ್ಕರ್ನಾಗ ಇಟ್ಟು ಮಾಡಿ ಕುಕ್ಕರ್ ಮುಚ್ಚಿದ್ರು. ಇದು ಶಿಕ್ಷಣ ಅಲ್ಲ. ಶಿಕ್ಷಣ ಏನು ಅಂತಂದ್ರೆ ಬರೇ ಪಠ್ಯ ಅಲ್ಲ, ಬರೇ ಪುಸ್ತಕ ಅಲ್ಲ. ಪುಸ್ತಕದ ಜೊತೆ ಮಸ್ತಕಕ್ಕೆ ಕೆಲಸ ಕೊಡೋದೇನೈತಲ್ಲ, ಮಸ್ತಕಕ್ಕೆ ಕೆಲಸ ಕೊಡೋದು, ಮಿದುಳಿಗೆ ಕೆಲಸ ಕೊಡೋದೇನೈತಲ್ಲ, ಅದು ಶಿಕ್ಷಣ ಆಗ್ತದೆ. ಮಿದುಳಿಗೆ ಶಿಕ್ಷಣ ಕೊಟ್ಟಿಲ್ಲ ಅಂದ್ರೆ ಏನೂ ಕೆಲಸ ಆಗಂಗಿಲ್ಲ. ಅದಕ್ಕೆ ನೋಡ್ರಿ, ನಮ್ಮ ಹಳ್ಳ್ಯಾನ ಸಂಸ್ಕೃತಿ ಹೆಂಗಿತ್ತು ಗೊತ್ತಲ್ಲ? ಹಳ್ಳ್ಯಾನ ಸಂಸ್ಕೃತಿ ತಂದೆ ಆಡವ ಮಗಳಿಗೂ ಕಾಲು ಬಿಡ್ತಾರಲ್ವ? ಬಿಡ್ತಾರ ಇಲ್ಲ? ತಂದೆ ಆದವ ತನ್ನ ಮಗಳಿಗೂ ಕಾಲು ಬಿಡ್ತಾನೆ, ಬಟ್ ತಾಯಿ ಮಗನಿಗೆ ಕಾಲು ಬಿಡಂಗಿಲ್ಲ. ಹಾಗಾದ್ರೆ ತಂದೆ ಮಗಳಿಗೆ ಕಾಲು ಬಿಡೋ ಸಂಸ್ಕೃತಿ ಐತಿ ಅಂತಂದ್ರೆ, ಆ ತಂದೆ ತನ್ನ ಮಗಳಲ್ಲಿ ತನ್ನ ತಾಯಿಯನ್ನ ಕಾಣೋ ಸಂಸ್ಕೃತಿ ಐತಲ್ಲ, ಅದು ಶಿಕ್ಷಣ ಕಲಿಸ್ಕೊಡ್ಬೇಕು. ಅದನ್ನು ಕಲಿಸ್ಕೊಡ್ಬೇಕು. ಬಹುತೇಕ ಜನ ಇಲ್ಲಿ ಹಳ್ಳಿಯವರದ್ರಿ. ನನ್ನ ಒಂದು ಜ್ಞಾನದ ಪ್ರಕಾರ ಹಳ್ಳಿಯಲ್ಲಿರ್ತಕ್ಕಂಥ ಯಾವ ಮಕ್ಕಳು 100ಕ್ಕೆ 90ರಷ್ಟು ಜನ ಅವ್ವ ಅಪ್ಪನ ಬಿಟ್ಟಿಲ್ಲ. ಅದರ ಇಲ್ಲ, ಬಿಟ್ಟು ಯಾರೂ ಇಲ್ಲ.
ಸಿಟ್ಟಾಗ ಹಂಗಲ್ಲ ಏನಪ್ಪ ಅಂದ್ರೆ ಅವ್ವ ಅಪ್ಪನ ಬಿಟ್ಟು ಬೇರೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ ಭಾಳಷ್ಟು ಜನ. ಅದಕ್ಕೆ ಶಿಕ್ಷಣ ಹೆಂಗೆ ಇರಬೇಕು ಅಂತಂದ್ರೆ ನಮ್ಮನ್ನು ಹೆತ್ತ ಹೊತ್ತ ಬೆಳೆಸಿದ ಏನದಾರಲ್ಲ ಅವ್ರ ಜೊತೆ ಅವ್ರ ಮುಪ್ಪ ವ್ಯವಸ್ಥೆದೊಳಗೆ ನಾವು ನಮ್ಮನ್ನ ಹೆಂಗೆ ಮಕ್ಕಳನ್ನ ನೋಡ್ಕೊಂಡಾರಲ್ಲ ಹಂಗೆ ನಾವು ನೋಡ್ಕೊಳ್ಳೋದೇನಿದೆಯಲ್ಲ ಅದು ಶಿಕ್ಷಣ ಕಲಿಸ್ಕೊಡ್ಬೇಕು. ಅಂಥ ಶಿಕ್ಷಣದ ವ್ಯವಸ್ಥೆ ಗ್ರಾಮೀಣ ಮಟ್ಟದಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಇಲ್ಲ ಅಂತಂದ್ರೆ ನಾವು ನೋಡೋಕ್ಕಾಗೋದೇ ಇಲ್ಲ. ಭಾಳಷ್ಟು ಜನ ಹೆಣ್ಮಕ್ಳು ಇರೋದ್ರಿಂದ ಹೆಣ್ಮಕ್ಳ ಶಕ್ತಿಗೆ ಒಂದು ಮಾತನ್ನು ಹೇಳ್ತೀನಿ, ಶಕ್ತಿ ಎಷ್ಟಿರ್ತದೆ ಅಂತ. ಭಾಳಷ್ಟು ಜನ ಗೊತ್ತಿರ್ತದೆ. ಗಂಡ್ಮಗ ನಮ್ಮ ರಾಜ್ಯ ಬಿಟ್ಟು ಕೇರಳ ಮೇಬಿ ಇರ್ಬೋದು. ಕೇರಳದಾಗ ಬಹುತೇಕ ವಜ್ಜಿ ಕೆಲಸಗಳೇನಿರೋದಲ್ಲ ಅದನ್ನೆಲ್ಲ ಮಾಡೋದು ಯಾರು ಅಂದರೆ ಹೆಣ್ಮಕ್ಳು. ಗಂಡ್ಮಕ್ಳು ವಜ್ಜಿ ಹೆಚ್ಚಿರ್ತಾರೋ ಇಲ್ಲ ಹೆಣ್ಮಕ್ಳು ವಜ್ಜಿಯನ್ನು ಎತ್ತಾರೆ. ಹೆಣ್ಮಕ್ಳು ಗಂಡ್ಮಕ್ಳು ಒಂದು ನಿಮಿಷ ಯಾರಪ್ಪ? ವೆರಿ ಗುಡ್. ನೀವು ಯಾರು ಗಂಡ್ಮಕ್ಳು ಹೆಣ್ಮಕ್ಳು? ನೀವು ಹೆಣ್ಮಕ್ಳು. ವಜ್ಜಿ ಅಂದ್ರೆ ಅರ್ಥ ಒಂದು ಜೋಳದ ಚೀಲ ಹೆಗಲ ಮೇಲೆ ಹೊತ್ಕೊಂಡು ಹೋಗಿ ಇಲ್ಲಿಂದ ಹೋಗಿ ಅಲ್ಲಿ ಇಳಿಸೋದಲ್ಲ. ಎಷ್ಟು ವಜ್ಜಿ ಅಂದ್ರೆ ಒಂದು ಜೋಳದ ಚೀಲ ಅಥವಾ 2 ಕೊಡ ನೀರು ಆ ಬೋರ್ದಿಂದ ಬಾವಿದಿಂದ ಹೊತ್ಕೊಂಡು ಹೋಗಿ ಮನ್ಯಾಗ ಇಳಿಸೋದಲ್ಲ ವಜ್ಜಂದ್ರೆ. ವಜ್ಜಿ ಯಾವುದಂದ್ರೆ ಆಕಿ ಇಟ್ಟಾಗಿದ್ರು ಆಕಿನ್ಕಿಂತ ಸಣ್ಣಕ್ಕಿ ಮಗಳಿಗೆ ಅವ್ರ ತಂಗಿ ಇಟ್ಲಂದ್ರೆ ಆ ತಂಗಿನ ಹೆಗಲ ಬಗಲಾಗಿ ಹಿಂಗೆ ಕುಂದಿರ್ಸ್ಕೊಂಡ ಇಡೀ ಮಾರ್ಕೆಟ್ ಎಲ್ಲ ತಿರ್ಗಾಡ್ದೈತಲ್ಲ. ಇಡೀ ಮಾರ್ಕೆಟ್ ಎಲ್ಲ ತಿರ್ಗಾಡ್ತಿರ್ಲಿಲ್ವ? ನಿಮ್ಮ ತಂಗಿಗಳನ್ನ ಕರ್ಕೊಂಡು ಬಗಲಾಗಿ ಇಟ್ಕೊಂಡು ತಿರ್ಗಾಡ್ತಿರ್ಲಿಲ್ಲ? ಹೆಗಲ ಮೇಲೆ ಕುಂಚ್ಕೊಂಡು ಬಗಲಾಗಿ ಇಟ್ಕೊಂಡು ತಿರ್ಗಾಡ್ತಿರ್ಲಿಲ್ಲ? ಎಲ್ಲಾರ ಕೊಡ ಬಂದಾಗ ನಿಮ್ಮ ಮನೆಗೆ ಬಂದ ಇಳಿಸಿದಾಗ ಹಂಗೆ ಮಾಡ್ತಾರೆ, ಸಂತಿ ಮುಗಿತಾನೆ ಹೊಡ್ಕೊತಿರಲಿಲ್ಲ? ಆ ವಜ್ಜಿ ಏನೈತಲ್ಲ ಅದು ಹೆಣ್ಮಕ್ಳಿಗೆ ಮಾತ್ರ ವಜ್ಜಿಯನ್ನು ನಿಭಾಯಿಸೋ ಶಕ್ತಿ ಐತಿ. ಹೆಣ್ಮಕ್ಳಿಗೆ ಆಗಂಗಿಲ್ಲ. ಪಟ್ಟನೆ ಗಂಡ್ಮಕ್ಳು ತಲೆ ಬಿಟ್ಬಿಡ್ತಾರೆ, ಕರ್ಕೊಂಡು ಹೋಗಿ ನಿಮ್ಮ ಮಗನ ಅಂತಾರೆ. ಅದಕ್ಕೆ ಆ ಹೆಣ್ಮಕ್ಳಲ್ಲಿ ಆ ಶಕ್ತಿ ಭಾಳಷ್ಟು ನೋಡ್ತೀವಿ. ಹೋಗ್ಲಿಪ್ಪ ಎಲ್ಲರೂ ಹೋಗ್ಲಿ. ಅವ್ರ ಕೃಷಿ ಹೇಳಿದ್ರಲ್ಲ, ಏನೋ ಪುತ್ರ ಹೇಳಿದ್ರಲ್ಲ ಯಾವುದು? ತಾಯಿ ಮಗುವನ್ನು ಬೆಳೆಸುವ ರೀತಿ ಶಿಕ್ಷಣ ಅನ್ನೋದಕ್ಕೊಂದು ಮಾಡಿ ತಾಯಿ ಮಗುವನ್ನು ಬೆಳೆಸುವ ರೀತಿ. ಹೋಗ್ಲಿ, ನಿಮಗೆ ಬೇಡ, ಅವರಿಗೆ ಒಂದು ಪ್ರಶ್ನೆ ಕೇಳಮ್ಮ. ನಿಮ್ಮ ಮನ್ಯಾಗ ಒಂದು ಕೂಸು ಹಾಳಾಕತೈತಿ. ನಿಮ್ಮ ಮನ್ಯಾಗ ಒಂದು ಕೂಸು ಹಾಳಾಕತೈತಿ. ಕೂಸು ಎದಕ್ಕೆ ಹಾಳಾಕತೈತಿ? ಒಂದು ನಿಮಿಷ. ವೆರಿ ಗುಡ್, ಸಿಂಪಲ್. ಇದ ಪ್ರಶ್ನೆ ನಿಮಗೆ. ನಿಮ್ಮ ಮನ್ಯಾಗ ಇರ್ತದಲ್ಲ ಸುತ್ತಮುತ್ತ, ನಿಮ್ಮ ಮನ್ಯಾಗ ಒಂದು ಕೂಸು ಹಾಳಾಕತೈತಿ. ಎದಕ್ಕೆ ಹಾಳಾಗ್ತೈತಿ? ಮತ್ತೆ ನೋಡ್ರಿ, ನೀವು ಹೇಳಿದ್ದು ಒಂದು ಉತ್ತರ, ಅವ್ರು ಹೇಳಿದ್ದು 3 ಉತ್ತರ. ಅಂದ್ರ ನೀವು ಕಲ್ತೀರಿ ಸಣ್ಣದಾಗಿಲ್ಲ ಅಂತಲ್ಲ, ಬಟ್ ಈಗ ನಿಮಗಿರುವಂಥ ಮಟ್ಟ ಮತ್ತು ಅವ್ರಿಗಿರುವಂಥ ಮಟ್ಟಕ್ಕೆ ಎಷ್ಟಿದು ಐತಿ ಅಂತಂದ್ರೆ ಅವರಿಗೆ ಕೊಡುವಂಥ ಶಿಕ್ಷಣ, ಅವರು ಬೆಳೆದಿರುವಂಥ ಪರಿಸರ, ಅವರು ಇರುವಂಥ ಮನೆ ವಾತಾವರಣ ಹೆಂಗೈತಿ ಅಂತಂದ್ರೆ ಕೂಸು ಎದಕ್ಕೆ ಕಳಾಕತೈತಿ ಅನ್ನೋದಕ್ಕೆ ವೆರೈಟೀಸ್ ಅದಾವ. ಬೇರೆ ಬೇರೆ ರಿಸನ್ಸ್ಗಳದಾವ, ಬೇರೆ ಬೇರೆ ಕಾರಣಗಳದಾವ. ಈಗ ನಮ್ಮಲ್ಲಿ ಏನಿಲ್ಲ, ಕೂಸು ಹಾಳಾಕತೈತಿ ಯಾಕಂತಂದ್ರೆ ಮೊಬೈಲ್ ಬೇಕಾಗಿರ್ಬೇಕು, ಕೊಟ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಲ್ಲ. ಕೂಸು ಎದಕ್ಕೆ ಕಳಾಕತೈತಿ ಅಂತಂದ್ರೆ ನಿಜವಾದ ತಾಯಿ ಯಾರು ಅಂತಂದ್ರೆ ಯಾರು ನಿಜವಾದ ತಾಯಿ? ನಿಜವಾದ ತಾಯಿ ಯಾರು ಅಂತಂದ್ರೆ ಮಧ್ಯರಾತ್ರಿ 12-1 ಗಂಟೆಗೆ ಕೂಸು ಅಳಾಕತ್ತು ಅಂತಂದ್ರೆ ಎದಕ್ಕೆ ಅಳಾಕತ್ತೈತಿ ಅಂತ ಪರ್ಫೆಕ್ಟ್ ಗೊತ್ತಾಯ್ತು ಅಂದ್ರೆ ನಿಜವಾದ ತಾಯಿ. ಈಗ ಯಾರಿಗಾರ ಗೊತ್ತಾಗ್ತೈತೆ ನಿಮ್ಗೆ? ಇಲ್ಲ, ನಿಮ್ಗೆ ಗೊತ್ತಾಗಂಗಿಲ್ಲ. ಮೇಡಮ್ಗಳಿಗೆ ಗೊತ್ತಾಗ್ತೈತಿ, ನಮ್ಮ ಅವ್ವ ಅಂತ ಇದ್ರಲ್ಲ ಅವ್ರಿಗೆ ಗೊತ್ತಾಗ್ತೈತಿ, ನಮ್ಮ ಅಜ್ಜಿಗಳಿಗೆ ಗೊತ್ತಾಗ್ತೈತಿ. ಈಗಿನ ಹೆಣ್ಮಕ್ಳಿಗೆ ಗೊತ್ತಾಗೋದಿಲ್ಲ. ಈಗಿನ ಹೆಣ್ಮಕ್ಳಿಗೆ ಆ ಕೂಸು ಎದಕ್ಕೆ ಬೇಕಾದಷ್ಟು ಅಳಲ್ಲಕ್ಕ ಮೊಬೈಲ್ ಮೇಲೆ ಕೈಯಾಗ ಕೊಟ್ಬಿಡ್ತಾರೆ ಸಾಕು. ಮತ್ತು ನಿಜವಾಗ್ಲೂ ತಾಯಿ ಹೆಂಗೆ ಮಾಡ್ತಾರೆ ಗೊತ್ತಾ ನಮ್ಗೆ? ತಾಯಿ ರಾತ್ರಿ 12 ಗಂಟೆ 1 ಗಂಟೆ 2 ಗಂಟೆ ಕೂಸು ಅಳಾಕತ್ತು ಅಂದ್ರೆ ಅಳೋ ಸೌಂಡ್ ಮ್ಯಾಗ ಇದು ಎದಕ್ಕೆ ಅಳಾಕತ್ತೈತಿ ಅಂತ ಗೊತ್ತಾಗ್ತೈತಿ. ನೋಡ್ರಿ, ಪಟ್ ಅಂತೇಳಿ ನಿಂತ್ಕೊಂಡಾಗ ಎದ್ದ ತಕ್ಷಣ ಖುಷಿಯಿಂದ ಹಿಂಗೆ ಮಕ್ಕಳುತ್ತಲ್ಲ, ಹಿಂಗೆ ಕೆಳಗೆ ಬದಕ್ಕೆ ಹಾಕ್ತಾರೆ ತಾಯಿ. ಎದಕ್ಕೆ? ಅದು ಸುಸು ಮಾಡ್ಕೊಂಡೈತನ, ಅದು ಹಸಿ ಆಗೈತಿ, ಅದಕ್ಕೆ ಅಳಾಕತ್ತಿರ್ಬೇಕು ಅಂತ ಅಳೋ ಸೌಂಡ್ ಮ್ಯಾಗ
ಅಳೋ ಸೌಂಡ್ ಒಂದಿಷ್ಟು ಚೇಂಜ್ ಆಗಿತ್ತಂದ್ರೆ ಪಟ್ಟನೆ ಎದ್ದೇನಪ್ಪ ಅಂತಂದ್ರೆ ಹೊಟ್ಟೆ ಮುರ್ಕೊಳಕ್ತೈತೇನ ಅಂತ ನೋಡ್ತಾರೆ ಕೆಲವೊಂದು ಸೌಂಡ್ ಮ್ಯಾಗ. ಇಲ್ಲ ಹಸಿವು ಆಗ್ಯದ ಅಂತೇಳಿ ಪಟ್ಟನೆ ತಗೊಂಡೇನಪ್ಪ ಅಂತಂದ್ರೆ ಹಾಲು ಕುಡಿಸ್ತಾರೆ, ಹಂಗೆ ಮಕ್ಕಳಿಗೆ ಚಕ್ಕದ ಹಾಲು ಕುಡಿಸ್ತಾರೆ ಅಳೋ ಸೌಂಡ್ ಮ್ಯಾಗ. ಈಗಿನ ತಾಯಿಗಳಿಗೆ ಬಹುತೇಕವಾಗಿ ಯಾವ ಸೌಂಡ್ ಸೆನ್ಸ್ಗಳದಾವಲ್ಲ ಗೊತ್ತಾಗಂಗಿಲ್ಲ. ನಮ್ಮಲ್ಲಿ ಮೊಬೈಲ್ದೊಳಗೆ ಟ್ಯಾ ಟ್ಯಾ ಹಚ್ಚಿದ್ರೆ ಅಳೋ ಹಾಡಾಡಿಕ್ಕೆ ಗೊತ್ತಾಗ್ತದೆ ನಮಗೆ, ಮತ್ತು ಅದ್ರ ಬಿಟ್ಟು ಅಳೋದು ನಗೋದು ಏನೋ ಗೊತ್ತಾಗ್ತದೆ. ಅದಕ್ಕೆ ಆ ಶಕ್ತಿ ಏನಿದೆಯಲ್ಲ ಆ ಶಕ್ತಿ ಕೇವಲ ತಾಯಿ ಬಿಟ್ಟರೆ ಮತ್ತು ಯಾರ ಕಡೆಯೂ ಸಿಗೋದೇ ಇಲ್ಲ. ತಾಯಿ ಬಿಟ್ಟರೆ ಆ ಶಿಕ್ಷಣವನ್ನು ಏನಪ್ಪ ಶಿಕ್ಷಣ ಏನು ಕಲಿಸ್ತೈತೆ ಅಂತಂದ್ರೆ ಒಬ್ಬ ತಾಯಿಗೆ ಏನು ಸಹನೆ ಬೇಕು, ತಾಯಿಯಲ್ಲಿ ಏನು ಗುಣ ಬೇಕು, ಶಿಕ್ಷಣ ಏನಪ್ಪ ಅದ್ರ ಜೊತೆ ಜೀವನ ಹೇಗೆ ನಡೆಸಬೇಕು, ಜೀವನದ ಏನೇ ರೂಪುರೇಷೆಗಳದ ಎಲ್ಲವನ್ನ ಕಲಿಸೋದೇನಪ್ಪ ಅಂದ್ರೆ ಶಿಕ್ಷಣ. ಇದ್ರ ಜೊತೆ ಒಬ್ಬರು IPS ಆಗ್ಬೇಕಂತಂದ್ರಲ್ಲ, ಏನು ಉಳಿದವ್ರ ಜೊತೆ ನೀವು ಏನು ಆಗ್ತಿರೋ ಗೊತ್ತಿಲ್ಲ, ನೀವು IAS ಆಗ್ತಿರೋ, IPS ಆಗ್ತಿರೋ, KS ಆಗ್ತಿರೋ, ತಹಸೀಲ್ದಾರ್ ಆಗ್ತಿರೋ, ಏನು ಮದುವೆ ಮಾಡ್ಕೊಂಡು ಅವ್ವ ಆಗ್ತಿರೋ ಅಪ್ಪ ಆಗ್ತಿರೋ ಗೊತ್ತಿಲ್ಲ, ಎಲ್ಲ ಆಗ್ಬೇಕಂದ್ರೆ ಒಂದಿಷ್ಟು ನಿಯಮಗಳನ್ನು ಪಾಲಿಸ್ಬೇಕು. ಒಳ್ಳೆ ಅವ್ವ ಆಗ್ಬೇಕಂದ್ರೂ ಒಂದಿಷ್ಟು ಉಳಿಸದವ, ಒಳ್ಳೆ ಅಪ್ಪ ಆಗ್ಬೇಕಂದ್ರೂ ಪರಿಶ್ರಮ ಪಡ್ಬೇಕು, ಒಳ್ಳೆ ಅಧಿಕಾರಿ ಆಗ್ಬೇಕಂದ್ರೂ ಪರಿಶ್ರಮ ಪಡ್ಬೇಕು. ಪಡ್ತಿರಲ್ಲ ಏನು ಮಾಡ್ಬೇಕಂತಂದ್ರೆ ಈಗ 8th ಬಂದಿರಲ್ಲ, 7th ಇರೋದಿಲ್ಲ, 7th ಅವರು 8th ಆದ್ಮ್ಯಾಗ SSLC ಮುಗಿದ್ಮ್ಯಾಗ ಒಂದು ದಿನಕ್ಕೆ SSLC ಮುಗಿದ್ಮೇಲೆ ಹೇಳಾಕತ್ತೆ ನಾನು PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, BA ಫಸ್ಟು, BA ಸೆಕೆಂಡ್, BA ಥರ್ಡ್ 5 ವರ್ಷ. BA ಇಟ್ಕೊಳ್ರಿ, BSc ಇಟ್ಕೊಳ್ರಿ, BCom ಇಟ್ಕೊಳ್ರಿ, ಏನಾರ ಇಟ್ಕೊಳ್ರಿ 5 ವರ್ಷ ದಿನಕ್ಕೆ 10 ಪೇಜ್ ಬರೆದ್ರೆ ಎಷ್ಟು? ಒಂದು ದಿನಕ್ಕೆ 10 ಪೇಜ್. ಏನು ಬರಿಬೇಡ್ರಿ. PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, BA ಫಸ್ಟು, ಸೆಕೆಂಡು, ಥರ್ಡ್ ಈ 5 ವರ್ಷದಾಗ ಏನು ಓದಿರ್ತಿರಲ್ಲ ಅದನ್ನೇ ದಿನಕ್ಕೆ 10 ಪೇಜ್ನಾಗ ಬರೆದ್ರಿ ಅಂತಂದ್ರೆ ಒಟ್ಟು ಓದು ಜರತಿಲ್ಲ. ನೀವು ಯಾವ ಮಟ್ಟಕ್ಕೆ ಓದ್ಬಿಟ್ಟಿರ್ತೀರಿ ಅಂತಂದ್ರೆ IAS ಆಗೋ ಮಟ್ಟಕ್ಕೆ ಓದಿರ್ತೀರಿ, ಅಷ್ಟು ನಾಲೆಜ್ ಬಂದಿರ್ತದೆ. ಬಟ್ ಓದಬೇಕು 1ನೇ ಸರ, ಓದಬೇಕು 2ನೇ ಸರ, ಓದಬೇಕು 3ನೇ ಸರ, 4ನೇ ಸರಕ್ಕೆ ಬರೀಬೇಕು. 1 ಸರ 3 ಸರ ಓದಿ 4 ಸರ ಬರೆದ್ರೆ ಏನಾಗಿರ್ತದೆ? 10 ಸರ ನೀವು ಓದಿದಂಗೆ ಆಗ್ತದೆ. 10 ಸರ ಓದಿದಾಗ ನೀವು ಪರ್ಫೆಕ್ಟ್ ಆಗ್ತೀರಿ. ಧಾರಾವಾಹಿಗಳನ್ನೆಲ್ಲರಿಗೂ ನೆನಪಿರ್ತಾವಲ್ಪ, ನಿಮ್ಗೆಲ್ಲರಿಗೂ ಸೀರಿಯಲ್ಗಳು ನೆನಪಿರ್ತಾವಲ್ಲ. ನೀವು ಹೇಳಿದ ಪಾಠ ಯಾಕೆ ನೆನಪಿರಂಗಿಲ್ಲ ಅಂತಂದ್ರೆ ಮಾಸ್ತರ್ ಹೇಳಿದ ಪಾಠ ನೆನಪಿರಂಗಿಲ್ಲ, ಸೀರಿಯಲ್ ನನ್ನ ಸ್ಟೋರಿ ನೆನಪಿರ್ತೈತೆ. ಯಾಕಂತ ಹೌದಿಲ್ಲ? ಕರೆನೇ ಇಲ್ಲ. ನಾನೇ ನನಂಗಿಲ್ಲ, ನೀವು ಮೇಡಮ್ ನನಂಗಿಲ್ಲ ತಗೋ ಹೇಳ. ಹೌದಿಲ್ಲ? ಧಾರಾವಾಹಿ ನೆನಪಿರ್ತಾವ ನಿಮ್ಗೆ, ಪಿಕ್ಚರ್ ಹಾಡ ಟ್ಯಾಕ್ಟರ್ದಾಗ ಹಚ್ಚಿದ ಹಾಡು ನೆನಪಿರ್ತಾವಲ್ಲ. ಮೇಡಮ್ ಹೇಳಿದ ಕ್ಲಾಸ್ ಆಗಿ ನೆನಪಿರಂಗಿಲ್ಲ. ನಿಮಗೂ ಎಲ್ಲ ನೆನಪಿರ್ತಾವಲ್ಲ, ಸ್ಟೋರೀಸ್ಗಳು, ಡ್ರೆಸ್ಗಳು, ಡೆಕೋರೇಷನ್ಸ್ಗಳು ಎಲ್ಲ ನೆನಪಿರ್ತಾವಲ್ಲ. ಹಾಗಾದ್ರೆ ಕ್ಲಾಸ್ ಏನಿದ್ರು ಯಾರು ಮಾರ್ಕ್ಗಳು ಅವು ಯಾಕೆ ನೆನಪಿರಂಗಿಲ್ಲ ಅಂತ, ಲಕ್ಷ ಕೊಟ್ಟು ಕೇಳಿರಂಗಿಲ್ಲ ಅಂತ ಅಂದ್ರೆ ನಿರ್ಲಕ್ಷ್ಯದಾಗಿರ್ತಕ್ಕಂಥ ಆಸಕ್ತಿ ಇರಂಗಿಲ್ಲ ಅಂದ್ರೆ ನಿರಾಸೆ ಇರ್ತೀರಿ ಅಂತ. ನೆಕ್ಸ್ಟ್ ದೃಶ್ಯ ಮಾಧ್ಯಮಗಳು ಹೆಚ್ಚಿರ್ತಾವಂತ. ಹಂಗಂದ್ರೆ ಭಾಳ ದೃಶ್ಯ ಮಾಧ್ಯಮಗಳು ನೋಡಿ ಅವೆಲ್ಲ ನೆನಪಿಲ್ಲ. ದೃಶ್ಯಗಳ ಮಾಧ್ಯಮಗಳನ್ನ ಹೇಳೋದ್ರಿಂದ ಜಾಸ್ತಿ ಆಸಕ್ತಿ ಉಂಟಾಗ್ತೈತಿ. ಈಗ ಕ್ಲಾಸಲ್ಲಿ ಏನು ಮಾಡ್ತಾರೆ ಶಿಕ್ಷಕರು ಹೇಳೋ ರೀತಿಗಳು ಮತ್ತು ಅದರಲ್ಲಿ ವಿಭಿನ್ನತೆಯನ್ನು ತೋರಿಸ್ತಾರೆ. ಬಹಳಷ್ಟು ಜನ ಶಿಕ್ಷಕರು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅಂತ ಹೇಳಿ ಮಾಡಿ ವಿಡಿಯೋಗಳನ್ನು ಹೇಳಿ ಅದು ಎಲ್ಲ ನೆನಪಿರಂಗಿಲ್ಲ. ಹೌದಲ್ವಾ? ಹೇಳಿದಕ್ಕಿಂತ ನೋಡಿ ಜಾಸ್ತಿ ನೆನಪಿರುತ್ತೆ. ಕರೆಕ್ಟಾ? ಇದಕ್ಕೆ ಏನಾಗ ಗೊತ್ತಿದೆ? ಇದಕ್ಕೆ ಕರೆಕ್ಟಾಗಿ ಇದಕ್ಕೆ ಯಾಕೆ ಅಂತಂದ್ರೆ ಇದಕ್ಕೆ ಯಾವ ಹೆಸರು ಹೇಳಿದ್ರೆ ಯಾವ ಕಾರಣವೂ ಅಲ್ಲ. ಒಂದೇ ಏನು ಕಾರಣ ಅಂದ್ರೆ ಮೌತ್ ಮೀಡಿಯಾ ಬಂದಾಗಿತ್ತು, ಡಿಜಿಟಲ್ ಮೀಡಿಯಾ ಚಾಲು ಆಗಿದೆ. ಅರ್ಥ ಆಯ್ತು? ಮೌತ್ ಮೀಡಿಯಾ ಬಂದಾಗ್ಯದ, ಡಿಜಿಟಲ್ ಮೀಡಿಯಾ ಚಾಲು ಆಗಿದೆ. ಮೌತ್ ಮೀಡಿಯಾ ಅಂದ್ರೆ ಬಾಯಿ ಬಂದ್ ಮಾಡ್ಕೊಂಡ್ರೆ ಯಾವುದು ಆಕೆ ಡ್ರೆಸ್ ಹಂಗೆ ಹುಟ್ಟಿದ್ ನೋಡು, ಸೀರೆ ಹಿಂಗೆ ಹುಟ್ಟಿದ್ ನೋಡು, ಚಪ್ಪಲಿ ಹಿಂಗೆ ಇತ್ತು ನೋಡು, ಆ ಸೀರೆದಾಗ ಹಿಂಗೆ ಹೊಡೆದು ನೋಡು, ಹಿಂಗೆ ಫೈಟ್ ಮಾಡಿ ನೋಡು, ಹಿಂಗೆ ಹಾಡ ಆಡಿ ನೋಡು, ನಿನ್ನ ಧಾರಾವಾಹಿ ಬಿಟ್ಟಿದ್ದು ನೋಡು ಅಂತ ಯಾಕೆ ಹೇಳ್ತೀವಿ ನೋಡು, ಹೇಳ್ತಿರಲ್ಲ? ಹಂಗೆ ನೀವು ಪಾಠ ಕೇಳಿದ್ರಲ್ಲ ಯಾರಿಗಾದ್ರೂ ಹೇಳಿರಿ ನಿಮ್ಮ ಫ್ರೆಂಡ್ಸ್ ಕೇಳಿರಿ. ನಿನ್ನೆ ನಿನ್ನ ಕ್ಲಾಸ್ ನಿಮ್ಮ ಜೊತೆ ಫ್ರೆಂಡ್ ಬಂದಿರಿ ನಿನ್ನ ಶಾಲೆಗೆ ಬಂದಿತ್ತಿಲ್ಲ, ಆಕೆಗೆ ನೀವು ಹೋಗಿ ಹೇಳಿದ್ರು ಮೇಡಮ್ ಇವತ್ತಿದ್ದು ಹೇಳ್ಯಾರಂತೇಳಿ. ನೀವು ಹಂಗೆ ಹೇಳಿದ್ರೆ ಹೆಂಗೆ? ನೀವು ಹೆಂಗೆ ಸೀರಿಯಲ್ ನೋಡಿದ್ರೆ ನಾನು ಸ್ಟೋರಿ ಹೇಳ್ತಿರಲ್ಲ ಹಂಗೆ ಕ್ಲಾಸನ್ನು ನೀವು ರಿವಿಷನ್ ಮಾಡದೇ ಇರೋದ್ರಿಂದ
ಬಾಯಾಟ ಮಾಡ್ರಿ ಅಂತ. ಏನು ಬಾಯಾಟ ಮಾಡೋದಂದ್ರೆ ಎಲ್ಲಿ ನಿಂತು ಹೋಗ್ಬೇಕು? ಕನ್ನಡಿಗೆ ಮುಂದೆ ನಿಂತು ಹೋಗ್ಬೇಕು. ಹೌದಲ್ಲ? ಮೊದಲು ಅಂತಿದ್ರು ನಿಮ್ದಲ್ವ ನಮ್ಮ ಕನ್ನಡ, ನಾವು ಹಳ್ಳಿ ಮಂದಿಲ್ಲ, ನಮಗೆ ಅಂತಿದ್ರು ಏನಂತಂದ್ರೆ ಕನ್ನಡಿಗೆ ಮುಂದೆ ನಿಂತು ಓದಬೇಕು ಅಂತ. ಓದಿ 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 ಬಾಯಾಟ ಆಗ್ತದೆ. ಯಾಕಂದ್ರೆ ನಾವು ಮತ್ತೊಬ್ಬರು ಮುಂದೆ ಹೇಳೋಕೆ ಅನಿಸ್ತೀವಲ್ಲ, ಕೈ ಇರ್ತಾವಲ್ಲ, ಮಾತು ಬರಂಗಿಲ್ಲಲ್ಲ, ಅಳು ಬಂದಂಗೆ ಆಗ್ತಿತ್ತಲ್ಲ, ಸ್ಟೇಜ್ ಮೇಲೆ ಬಂದು ಮಾತಾಡೋಣ ಆಗ್ತಿತ್ತಿಲ್ಲ. ನನಗೂ ಹಂಗೆ ಆಗ್ತಿತ್ತು. ನಾನು ಅವಾಗ ಏನು ಮಾಡಿದ್ದೆ ಅಂತಂದ್ರೆ, ನಾನು ಅವಾಗ ಯಾರು ಬಂದಾಗ ಮೇಡಮ್ ಹೆಂಗೆ ಕರ್ಕೊಂಡು ಹಿಂಗೆ ಮಂದಿ ಕುತ್ಕೊಂಡು ಬಾ ಅಂತ ಮಾಡಿದ್ರಲ್ಲ, ನನಗೂ ಹಂಗೆ ಸರ್ಗಳು ಏನು ಮಾಡಿದ್ರೆ ಹಿಂಗೆ ಕರ್ಕೊಂಡು ಬಂದು ಹಿಂಗೆ ನಿಂದಿಸಿ ಧೈರ್ಯ ಕೊಟ್ಟರೆ, ಆ ಧೈರ್ಯ ಕೊಟ್ಟಿದ್ದರಿಂದ ಓದಿ 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 ಪ್ರಾಕ್ಟೀಸ್ ಮಾಡ್ತಾರೆ. ಅದಕ್ಕೆ ಈ ಕಲಿಕೆದೊಳಗೆ ಏನು ವಿಧಾನ ಬಳಸ್ಕೊಳ್ಬೇಕು ಅಂತಂದರೆ ಪದೇ 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 ಅದು ಓದಿದ್ದನ್ನು ಓದೋದು, ಓದಿದ್ದನ್ನು ಓದೋದು, ಓದಿದ್ದನ್ನು ಓದೋದು, ಕೇಳಿದ್ದನ್ನು ಕೇಳೋದು, ಕೇಳಿದ್ದನ್ನು ಕೇಳೋದು, ಬರೆದಿದ್ದನ್ನು ಬರೆಯೋದು, ಬರೆದಿದ್ದನ್ನು ಬರೆಯೋದು, ರೂಢಿ ಮಾಡ್ಕೊಂಡು ಬಂದಾಗ ನನ್ನ ತಲೆಯಾಗಿರಲಿಲ್ಲ ಅಂದ್ರೂ ಕೈ ಕೆಲಸ ಮಾಡ್ತೈತೆ, ನನ್ನ ಕೈಯಾಗೇನೋ ಬರೆಯಕ್ಕೆ ಬರಲಿಲ್ಲ ಅಂದ್ರೂ ತಲೆ ಕೆಲಸ ಮಾಡ್ತೈತೆ. ಅಂದ್ರೆ ಯಾವುದರೇ ರೀತಿ ಒಳಗೆ ಈ ಎಲ್ಲ ಕ್ರಮಗಳನ್ನು ಬಳಕೆ ಮಾಡ್ಕೊಂಡು ಬಂದ್ರೆ ನಿಮ್ಗೆ ರೂಢಿ ಆಗ್ಬಾರ್ದು. ಹೋಗ್ಲಿ, ಇನ್ನೊಂದು ಹೇಳಿ ಮಾತು ಮುಗಿಸ್ತೀನಿ, ಭಾಳ ತನಕ ಮಾತಾಡೇನೆ ಅಂದ್ಕೊಂತೀನಿ. ಈ ತಿಂತ್ರಿ ಮೌನೇಶ್ವರ್ ಕೇಳಿರಲ್ಲ, ತಿಂತ್ರಿ ಮೌನೇಶ್ವರ್ ಕೇಳಿರಲ್ಲ, ಈ ಕಡೆ ನೀವು ಯಾರು ಕೇಳಿರಲ್ಲವ? ತಿಂತ್ರಿ ಮೌನೇಶ್ವರ್ ಅಂತ ದೇವರ ಊರು ಕೇಳಿರಿ? ಕೇಳಿಲ್ಲ? ಇವ್ರು ಕೇಳ್ಯಾರಂತ ಅವ್ರು ಕೇಳೋಣ. ತಿಂತ್ರಿ ಮೌನೇಶ್ವರ ದೇವಸ್ಥಾನದಾಗ ಒಂದು ಸ್ಲೋಗನ್ ಬರ್ದಾರಪ್ಪ. ತಿಂತ್ರಿ ಮೌನೇಶ್ವರ ದೇವಸ್ಥಾನದಾಗ ಏನು ಬರ್ದಾರಂದ್ರೆ 1,80,525 किराने पीर पैगंबर की दोस्त तेरा वो दिन. ಯಾವಾಗರ ಈ ದರ್ಗಾ ಜಾತ್ರೆ ಮುಗಿಸ್ಕೊಂಡು ಹೋಗ್ತೀರಿ ನಾವು, ಅವಾಗ ಅಂತಿರ್ತಿರಲ್ಲ ದೋಸ್ತರ ಅಂತಿರಲ್ಲ, ಎಸ್ ಸರ್, ಗುಂಡಿ ಪಚಾಲಿ ಕಿ ಅಂತಾರಲ್ಲ. ನಾನು ಅದನ್ನು ಸ್ಟಾರ್ಟ್ ಮಾಡ್ತೀನಿ. 1,80,525 किराने पीर पैगंबर की दोस्त तेरा हो दिन. दोस्त तरा ಅಲ್ಲ, दोस्त तेरा हो दिन. ಅದನ್ನ ಸಂಕ್ಷಿಪ್ತೀಕರಣ ಮಾಡೋದಂದ್ರೆ ಕನ್ನಡದಾಗ ಅಂತಂದ್ರೆ 1,80,525 ಜನ ಸಾಧು, ಸಂತರು, ಶರಣರು, ಮಹಾತ್ಮ ಪುರುಷರು ಆಗೋಗ್ಯಾರಂತ. ಅವರು ಹಾಕಿಕೊಟ್ಟ ಮಾರ್ಗದೊಳಗೆ ಅವ್ರೇನು ಸತ್ಯದಿಂದ ನಡೆದಾರಲ್ಲ, ಅವ್ರೇನು ಸತ್ಯದಿಂದ ನುಡ್ದಾರಲ್ಲ, ಸತ್ಯ ನುಡ್ದಾರಲ್ಲ, ಅವ್ರೇನು ದಾರಿ ತೋರ್ಸಾರಲ್ಲ, ಒಳ್ಳೆ ದಾರಿ. ಆ ದಾರಿ ಒಳಗೆ ಇವತ್ತಿನ ದಿನ ನಾವು ನಡೆಯೋಣ. ಹೆಂಗೆ ನಡೆಯೋಣ ಅಂದ್ರೆ ಅವ್ರನ್ನ ನಮ್ಮ ದೋಸ್ತರಾಗಿ ತಿಳ್ಕೊಂತಾರೆ. ಯಾಕಂದ್ರೆ ನಾವು ಯಾರ ಮಾತು ಕೇಳ್ತೀವಿ? ಅವನ ಮಾತು ಕೇಳಂಗಿಲ್ಲ, ಅಪ್ಪನ ಮಾತು ಕೇಳಂಗಿಲ್ಲ, ಟೀಚರ್ಸ್ ಮಾತು ಕೇಳಂಗಿಲ್ಲ. ಯಾರ ಮಾತು ಕೇಳ್ತೀವಿ? ಗೆಳತಿ ಹೇಳಂದ್ರೆ ದೋಸ್ತ ಹೇಳೋದನ್ನು ಕೇಳ್ತಿರ್ಲಿಪ್ಪ. ಹಂಗೆ ಅವರನ್ನ ದೋಸ್ತರು ಅಂತ ತಿಳ್ಕೊಂಡು ಪ್ರಾಣ ಸ್ನೇಹಿತ ಅಂತಾರಲ್ಲ, ಹಂಗೆ ಪ್ರಾಣ ಸ್ನೇಹಿತ ಅಂತ ತಿಳ್ಕೊಂಡು ಅವರು ಹಾಕಿಕೊಟ್ಟು ದಾರಿ ಒಳಗೆ ಮಾರ್ಗದೊಳಗೆ ನಡೆಯೋಣ ಅಂತ ಆ ಸ್ಲೋಗನ್ ಹೇಳ್ತೈತಿ. ಹಂಗೆ ನಮ್ಮ ನಾಡಿನೊಳಗೆ ಭಾಳಷ್ಟು ಜನ ಸಾಧು, ಸಂತರು, ಶರಣರು, ಮಹಾತ್ಮ ಪುರುಷರು ಆಗೋಗ್ಯಾರ. ಇಲ್ಲೇ ಯಾರು ನಿಮ್ಮದು ಬಾಬಾನಗರ ಅಂತಿದ್ದಿಲ್ಲ, ಬಾಬಾನಗರ ಬಿಚ್ಚರಿ ಬಾಬಾನಗರದೊಳಗೆ ಸಿದ್ದೇಶ್ವರಪ್ಪರ ಅಲ್ಲೇ ಅವರಿಲ್ಲ, ನಿಮ್ಗೆ ಗೊತ್ತಿದ್ದಿಲ್ಲ. ಹಂಗೆ ಭಾಳಷ್ಟು ಜನ ಸಾಧು, ಸಂತರು, ಮಹಾತ್ಮ ಪುರುಷರು ಇರ್ತಕ್ಕಂಥ ಸ್ಥಳ ಇದು. ನೀವೆಲ್ಲರೂ ಬಹುತೇಕವಾಗಿ ನನಗಂತಂತೇನೆ ನೀವೆಲ್ಲರೂ ಈ ನಗರೀಕರಣದ ಮಾಹಿತಿ ಹೋಗಿಲ್ಲ, ಅಂದ್ರೆ ನಗರಗಳಿಗೆ ಸಿಟಿಗೆ ಹೋಗಿಲ್ಲ, ಹಳ್ಳಿಯಾಗಿದ್ದೀರಿ. ಹಳ್ಳಿಯಾಗಿದ್ದಾಗ ನಮ್ಮ ಅವ್ವನಂಗ ನಮ್ಮ ಅಪ್ಪನಂಗ ಯಾರು ಇರ್ತಾರೆ? ಮೇಡಮ್ಗಳು ಇರ್ತಾರೆ, ಸರ್ಗಳು ಇರ್ತಾರಲ್ಲ. ಹಳ್ಳಿಯಾಗ ಆ ಸಂಸ್ಕೃತಿ ಇವತ್ತಿಗೂ ಐತಿ. ಏನು ಸಂಸ್ಕೃತಿ ಐತಿ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ಈ ವಿಶ್ವವಿದ್ಯಾಲಯದೊಳಗೆ ಪ್ರಾಧ್ಯಾಪಕರು, ಪ್ರೊಫೆಸರ್ಸ್ಗಳು ಬಂದರು ಅಂತಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಓಡಿ ಬರ್ತಾರ ಅಂತ ಗೊತ್ತಿಲ್ಲ. ಬಟ್ ರಾಷ್ಟ್ರಪತಿ ಇರಲಿ, ಪ್ರಧಾನಿ ಇರಲಿ, ಯಾರೇ ಇರಲಿ, ಪ್ರೈಮರಿ ಶಿಕ್ಷಣ ಕಲಿಸಿದ ಗುರು ಬಂದರು ಅಂತಂದರೆ ಎದ್ದು ನಿಂತು ಗೌರವ ಕೊಡುವಂಥ ಸಂಸ್ಕೃತಿ ನಮ್ಮಲ್ಲೇ ಇದೆ, ಐತಲ್ಲ. ನೀವು ಯಾರು ಮರಿತೀರೋ ಗೊತ್ತಿಲ್ಲ, ಬಟ್ ನೀವು ಯಾರನ್ನ ನೆನಪಿಟ್ಟಿರಿ ಅಂತ ನನಗೆ ಗೊತ್ತದ ಅಂತಂದ್ರೆ ನಿಮಗೆ ಪ್ರೈಮರಿ ಕೊಟ್ಟು ಶಿಕ್ಷಣ ಕೊಟ್ಟು ಶಿಕ್ಷಕರನ್ನ ನೀವು ಬಹುತೇಕವಾಗಿ ಯಾರನ್ನೂ ಮಾಡ್ತಿಲ್ಲ ಅಂತ ಅನ್ಕೊಂತೇನೆ. ಕೆಲವೊಬ್ಬರು ಹಿಂದೆ ಮುಂದೆ ಆಗಿರ್ತಾರೆ, ಬಟ್ ಅಷ್ಟೇ. ಬಟ್ ಆ ಮರುವಿಕೆಯನ್ನು ಮರೆಯುವಂಥ ಕೆಲಸ ಮಾಡಬೇಕು. ಅಂದರೆ ಮರು ಅನ್ನೋದನ್ನು ಆರಿಸಬೇಕು. ಅದು ಶಿಕ್ಷಣ ನೀಡ್ತಕ್ಕಂಥ ವ್ಯವಸ್ಥೆ ಅಂತ ಅನ್ಕೊಂತೇನೆ. ಇದ್ರ ಜೊತೆ ನೀವೆಲ್ಲರೂ ಏನು ಮಾಡಬೇಕು? ಡೈಲಿ ಬೆಳಗ್ಗೆ ಬೇಗ ಇರಬೇಕು,
ಬೇಗ ಎದ್ದು ಬಿಡೋ ಕೆಲಸ ಏನು ಕೆಲಸ ಮಾಡ್ಬೇಕು ಓದ್ಕೋಬೇಕ ಹಾಂ ಓದ್ಕೊಳ್ಳೋದು ಅಷ್ಟೇ ಅಲ್ಲ ನಿಮ್ಮ ಮನ್ಯಾಗ ನಿಮ್ಮ ಅವ್ವ ನಿಮ್ಮ ಅಪ್ಪ ಅಣ್ಣ ತಪ್ಪ ಏನಾದ್ರು ಕೆಲಸ ಮಾಡಿದ್ರೆ ಅದಕ್ಕೂ ಸಹಕಾರ ಕೊಡಬೇಕು ಅದ್ರ ಜೊತೆ ಕಡ್ಡಾಯವಾಗಿ ಓದಬೇಕು ಕಡ್ಡಾಯವಾಗಿ ಬರೀಬೇಕು ಟೀಚರ್ಸ್ ಕೊಟ್ಟಿರ್ತಾರಲ್ಲ ಹೋಮ್ವರ್ಕ್ ಟೀಚರ್ಸ್ ಹೋಮ್ವರ್ಕ್ ಕೊಡ್ತಾರಲ್ಲ ಅದು ಎಷ್ಟಾಗಿ ಲೇಟ್ ಆಗಲ್ಲಕ್ಕ ಅವತ್ತಿನ ಹೋಮ್ವರ್ಕ್ ಅವತ್ತೇ ಬರಿಬೇಕು ಅಕ್ಕ ಅವತ್ತಿನ ಹೋಮ್ವರ್ಕ್ ಅವತ್ತೇ ಬರಿಬೇಕು ಒಂದು ವೇಳೆ ಹೋಮ್ವರ್ಕ್ ಬರಲಿಲ್ಲ ಅಂದ್ರೆ ಏನು ಮಾಡ್ಬೇಕ ಹೋಮ್ವರ್ಕ್ ಬರಲಿಲ್ಲ ಅಂದ್ರೆ ಸಾಲಿ ಸುಟ್ಟಿ ಮಾಡಿಬಿಡ್ಬೇಕಲ್ಲ ಮತ್ತೇನು ಮಾಡ್ಬೇಕ ಹಾಂ ಸಾಲಿಗೆ ಬರ್ಬೇಕು ಹೋಮ್ವರ್ಕ್ ಮಾಡ್ಲಿಕ್ಕೆ ಆಗಲಿಲ್ಲ ಟೈಮ್ ಸಿಗಲಿಲ್ಲ ಅಂದ್ರೆ ಸಾಲಿಗೆ ಬರಬೇಕು ಸಾಲಿಗೆ ಬಂದು ಟೀಚರ್ಸ್ಗಳು ಹೇಳಿದಾಗ ಬಡದ್ರೆ ಒಂದೆರಡು ಬಡಿಸ್ಕೋಬೇಕು ಇರಲಿಲ್ಲ ಅಂದ್ರೆ ನನ್ನ ಕೆಲಸ ಇತ್ತು ನಮ್ಮ ಅವ್ವಾಗ ಹೆಲ್ಪ್ ಮಾಡಾಕತ್ತಿದ್ನಿ ನಮ್ಮ ಅಪ್ಪಗೆ ಹೆಲ್ಪ್ ಮಾಡಾಕತ್ತಿದ್ನಿ ಅಪ್ಪ ಹುಷಾರಿಲ್ಲ ಏನು ಕಾರಣ ಐತಲ್ಲ ಅದನ್ನು ಖರೆ ಹೇಳ್ಬೇಕು ಸುಳ್ಳು ಹೇಳಂಗಿಲ್ಲ ಮತ್ತೆ ನಾವು ಸುಳ್ಳು ಹೇಳ್ತಿರ್ತಾರೆ ನಮ್ಮ ಹೆಂಗೆ ಹೇಳ್ತಿರ್ತಾರಂದ್ರೆ ಆರಾಮಿಲ್ರಿ ನಿಮಗೂ ಆರಾಮಿಲ್ಲ ನಿಮಗೂ ಆರಾಮಿಲ್ಲ ನಿಮಗೂ ಆರಾಮಿಲ್ಲ ಎಲ್ಲ ಆರಾಮಿಲ್ಲ ಹೆಂಗದ ಆರಾಮಿಲ್ಲ ಅಲ್ಲ ನಿಜವಾದ ಕಾರಣ ಹೇಳ್ಬೇಕು ಸತ್ಯ ನೀವು ಖರೆ ಹೇಳಿದ್ರಿ ಅಂದ್ರೆ ನಿಮ್ಮನ್ನ ಎಲ್ಲರೂ ನಂಬ್ತಾರೆ ಸುಳ್ಳು ಹೇಳಿದ್ರೆ ನಮ್ಮಂಗಿಲ್ಲ ಹೌದಲ್ಲ ನಾವು ಒಟ್ಟ ಸುಳ್ಳು ಹೇಳಂಗಿಲ್ಲ ಬರ್ತಾನೆ ಒಟ್ಟ ಸುಳ್ಳು ಹೇಳಂಗಿಲ್ಲ ಯಾವಾಗ ಸುಳ್ಳು ಹೇಳಂಗಿಲ್ಲ ಗೊತ್ತಾನ ಫೋನ್ ಒಂದು ನಮ್ಮ ಕಡೆ ಇರಲಿಲ್ಲ ಏನಿರಲಿಲ್ಲ ಅಂದ್ರೆ ಫೋನ್ ಒಂದಿಲ್ಲ ಫೋನ್ ಇರಲಿಲ್ಲ ಅಂದ್ರೆ ನಾವು ಸುಳ್ಳು ಒಟ್ಟು ಹೇಳಂಗಿಲ್ಲ ಯಾವ ಕಾಲಕ್ಕೂ ಹರಿ ಬ್ರಹ್ಮ ಬಂದರೂ ನಾವು ಸುಳ್ಳು ಹೇಳಂಗಿಲ್ಲ ಫೋನ್ ಅಂದ್ರೆ ನಮ್ಮ ಕಡೆ ಇರಬಾರ್ದು ಫೋನ್ ಇತ್ತು ಅಂದ್ರೆ ನಾ ಏನು ಮಾಡ್ತೀನಿ ಅಂದ್ರೆ ಎಲ್ಲಿದ್ರಿ ಸರ್ ಅಂತ ಕೇಳಿದ್ರೆ ಬಂದೆ 2 ನಿಮಿಷನಾಗ ಬಿಜಾಪುರದಿಂದ ಇಲ್ಲಿ ಬರೋಕ್ಕಾಗ್ತೈತಿ ಇಲ್ಲಲ್ಲ 2 ನಿಮಿಷನಾಗ ಬರೋಕ್ಕಾಗ್ತೈತಿ 2 ನಿಮಿಷನಾಗ ಬಿಜಾಪುರದಿಂದ ಇಲ್ಲಿ ಬರೋಕ್ಕಾಗಿಲ್ಲ ನಾವು ಫೋನ್ ಎತ್ತಿದ ತಕ್ಷಣ ಎಲ್ಲಿದ್ರಿ ಅಂತಂದ್ರೆ ಬಂದೆ 2 ನಿಮಿಷನಾಗ ಬಂದೆ ನಾ ಸುಳ್ಳು ಹೇಳಿರಪ್ಪ ಯಾರು ಹೇಳಿದ್ರು ಫೋನ್ ಹೇಳಿಸಿ ಅದಕ್ಕೆ ನಾ ಈ ಸುಳ್ಳು ಹೇಳಿಸುವಂಥ ಫೋನ್ನಿಂದ ದೂರ ಇಡೋಣ ಫೋನ್ ಬಳಕೆ ಮಾಡ್ತಾರೆ ಮತ್ತು ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡ್ತಾರೆ ನಿಮ್ಮ ಅವ್ವ ಅಪ್ಪನ ಜೊತೆ ಚಂದ ಖುಷಿಯಾಗಿರ್ರಿ ಯಾವ ಮಕ್ಕಳು ತಮ್ಮ ತಂದೆ ತಾಯಿ ಗುರು ಹಿರಿಯರ ಅಪ್ಪುಗೆ ಒಳಗೆ ಬೆಳಿತಾರಲ್ಲ ಅವ್ರು ಭಾಳ ಗಟ್ಟಿಬಿಟ್ಟಿರ್ತಾರೆ ಯಾರ ಚಳಿ ಛಮ್ ಅನ್ನಂಗೆ ಹೊಡ್ತಿರ್ತಾರಲ್ಲ ಅವ್ರು ಭಾಳ ಗಟ್ಟಿರ್ತಾರೆ ಯಾರು ಅನಿಸ್ತಾರೆ ಅವರು ಜಿದ್ದು ಹೋಗುವಂಥದ್ದು ಬಿಡುವಂಥ ಪರಿಸ್ಥಿತಿ ಬರ್ತಾರೆ ಅನಿವೆ ನೀವೆಲ್ಲರಿಗೂ ಭಾಳ ಜಾಣರಿದ್ದೀರಿ ಯಾಕಂತಂದ್ರೆ ಎಲ್ಲರೂ ಕುಂತೀರಿ ಯಾರಿಗೂ ಆಟಕ್ಕೆ ಬಂದಿಲ್ಲ ಅಂತಂದ್ರೆ ಯಾರು ಬೇಜಾರು ಬೇಕಂದ್ರೆ ಮತ್ತೆ ಇಲ್ಲಲ್ಲ ಯಾರಿಗಾರ ಏನಾರು ಕೇಳೋದೈತಿ ಹಂಗೆ ಕೇಳು ಯಾರಿಗಾರ ಏನಾರು ಡೌಟ್ಸ್ ಏನಾರು ಕೇಳ್ತಿದ್ರೆ ಕೇಳ್ರಿ ಏನು ಕೇಳೋದಿಲ್ಲ ಒಬ್ಬರು ಯಾಕಲ್ಲ ಏನು ಕೇಳೋದು ಏನು ಬೇಕಾದ್ರೂ ಕೇಳ ಅದನ್ನ ಯಾಕೆ ಬಿಟ್ಟಿದ್ದು ಅದು ಬಿಟ್ಟು ಈಗ ಹೇಳಿದ್ ಬಿಟ್ಟು ಮತ್ತೇನಾದ್ರು ಕೇಳ ದಪ್ಪಗಾಗತ್ತದ್ರಿ ಯಾಕೆ ಅಂತ ಕೇಳ ನಾವು ಓದಾಕತ್ತೀನಿ ನನಗೆ ನೆನಪಿನಾಗ ಓಡಾಕತ್ತಿಲ್ಲ ನನಗೆ ಎಷ್ಟು ಬರೋದು ನನಗೆ ಬರೆಯೋಕ್ಕಾಗತ್ತಿಲ್ಲ ಅದು ನನಗೆ ಕೇಳು ಯಾರಿಗಾರ ಹಿಂಗೆ ಆಗ್ತದಿಲ್ಲ ಹಾಂ ವೆರಿ ಗುಡ್ ಭಾಳ ಗಟ್ಟಿ ಧೈರ್ಯ ಹಾಕಿದ್ದು ಚಪ್ಪಲ್ ಹೊಡೆದ ಯಾಕಂತಂದ್ರೆ ಇದ್ರಾಗ ಭಾಳ ಜನರಿಗೆ ಈ ಪ್ರಶ್ನೆ ಐತೆ ಏನಂದ್ರೆ ನೆನಪು ಉಳಿಯಂಗಿಲ್ಲ ಅಂತೇಳಿ ಆ ನೆನಪು ಉಳಿಯಂಗಿಲ್ಲ ಅನ್ನುವಂಥ ಒಳಗಿನ ನೋವೇನೈತಲ್ಲ ಅದನ್ನು ತೊಡ್ಕೊಳ್ಳೋ ಧೈರ್ಯ ಮಾಡಿದ ಆಕೆ ಒಬ್ಬಾಕೆನ 100% ನಿಮ್ಗೆ ನೆನಪಿರ್ತಿದ್ದೆ ಒಟ್ಟೆ ತಲೆ ಕಟ್ಕೊಳಕ್ಕೆ ಮಾಡಿ ಆ ನೆನಪು ಇರಂಗಿಲ್ಲ ಅನ್ನೋ ಶಬ್ದ ಐತಲ್ಲ ಅದು ಡಿಲೀಟ್ ಮಾಡಿಬಿಡು ನೆನಪಿರಂಗಿಲ್ಲ ನೆನಪು ಉಳಿಬೇಕು ಅಂತಂದ್ರೆ ನಿನಗೆ ಯಾವುದು ನೆನಪಿರಂಗಿಲ್ಲಲ್ಲ ಯಾವ್ದು ನೆನಪಿರಂಗಿಲ್ಲ ಓದಿದ್ದು ನೆನಪಿರಂಗಿಲ್ಲ ನೆನಪಿರಂಗಿಲ್ಲ ಅಂದ್ರೆ ಓದೋದು ಹೆಂಗೆ ಮಾಡಬೇಕು ಅಂತಂದ್ರೆ ನೀವು ಒಂದು ಪದ್ಯ ಓದ್ತಿರ್ತಿ ಅಥವಾ ಒಂದು ಗದ್ಯ ಓದ್ತಿ ನೀ ಏನು ಮಾಡ್ಕೋಬೇಕು ಅಂತಂದ್ರೆ ಇವ್ರು ರುಕ್ಮಿಣಿ ಇವ್ರು ರಾಧಾ ಕೃಷ್ಣ ಹಿಂಗೆ ನೀವು ಪ್ರಯತ್ನ ಮಾಡ್ಕೊಬೇಕು ನೆನಪಿನಾಗಿರ್ಬೇಕು ಇಲ್ಲಾಂದ್ರೆ ಓದ್ಕೊಂತ ಇರ್ತೇನ ಓದ್ಕೊಂತ ಪದೇ ಓದ್ತಿರ್ಬೇಕು ನೀ ಇವತ್ತೇನು ಓದ್ತಿಲ್ಲ ಒಂದಿಷ್ಟು ಓದಿರ್ತಿ ಓದಿದ ತಕ್ಷಣ ನಿಮ್ಮ ಅವ್ವ ಅಡುಗೆ ಮಾಡ್ತಿರ್ತಾಳಲ್ಲ ನೀನು ಕೆಲಸ ಮಾಡ್ತಿರ್ತಿಲ್ಲ ನೀವು ಓದಿದ್ದನ್ನ ಹೇಳುದ ನಿಮ್ಮ ಅವ್ವ ಕೇಳ್ತಾಳೋ ಇಲ್ಲ ಗೊತ್ತಿಲ್ಲ ಕೇಳಕ್ಕೂ ಇಲ್ಲ ನಿನ್ನಗೆ ನೀ ಏನು ತಿಳ್ಕೊ ಅಂದ್ರೆ ನಮ್ಮ ಅವ್ವ ಕೇಳಾಕತ್ತಾಳ ನಾ ಓದಿದ್ದು ನಮ್ಮ ಅವ್ವ ಹೇಳಾಕತ್ತೀನಿ ನಮ್ಮ ತಮ್ಮ ಕೇಳಾಕತ್ತಾನ ನಾ ಓದಿದ್ದು ಹೇಳಾಕತ್ತೀನಿ ಒಂದು ಸರಿ ರೂಢಿ ಮಾಡ್ಕ ಏನಾದ್ರು ರೂಢಿ ಮಾಡ್ಕೊಳ್ಳೋದು
ಯಾರೂ ಇರಲಿಲ್ಲ ಅಂದ್ರೆ ಯಾರೋ ಅದಾರ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿದಂಗೆ ಮಾಡಿ ಒಂದು 2-3 ಸರಿ ಮಾಡಿದೆ ಅಂದ್ರೆ ನಿಮ್ಗೆ ನೆನಪು ಉಳಿತೈತಿ 100% ನೆನಪು ಉಳಿತೈತಿ. ಜನ ಹುಚ್ಚಿಕೊಂಡು ಮಾತಾಡ್ತಿರ್ತಾರೆ, ಹೊಟ್ಟೆ ತಲೆ ಕೆಡಿಸ್ಕೊಬೇಕು. ಒಬ್ಬಕ್ಕಿನ್ನ ಹುಡುಗಿದಾಳ ಹಂಗೆ ಒಡ ಬಡ 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 ಏನಂತಾರಂತೆ ವಟ ಮಾಡಾಕ್ತಾವ ನೋಡಿ ಹುಚ್ಚಿರಂಗೆ ಅಂತಾರೆ. ನೀವು ಹೊಟ್ಟೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಒಂದು 10 ವರ್ಷದ ಮೊದಲ ಬಿಜಾಪುರದಾಗ ಗಾಂಧಿ ಚೌಕದಿಂದ ಸಿದ್ದೇಶ್ವರ ಗುಡಿ ರೋಡಿಗೆ ಒಬ್ಬ ಚಂದ ಹುಡುಗಿ ಹೊಂಟಿದ್ಲೆ, ಭಾಳ ಚಂದ ಹುಡುಗಿದ್ಲು. ತೆಳಗ ಬೆಳಗ ಇಟ್ಕೊಂಡ್ಲು, ಮಗಕ್ಕೆ ಒಂದು ಕಟ್ಕೊಂಡು ನಡ್ಕೋತ ಹೊಂಟಿದ್ಲೆ. ನಾ ಅಂಗಡಿಯಾಗ ಕೆಲಸ ಮಾಡ್ತಿದ್ದೆ. ಅಂಗಡಿಯಾಗ ಕೆಲಸ ಮಾಡೋದು ನಮ್ಮ ಅಂಗಡಿಯಾಗ ಒಬ್ಬ ಮುತ್ತ ಕೂತಿದ್ದ. ಅವ ಕುರ್ಚಿ ಈ ಕಡೆ ಕೂತಾವ, ಹಿಂಗೆ ಹೊಳ್ಸ್ಕೊಂಡು ಕೂತ. ಪಾಪ ಮುತ್ತೆ ಏನು ಅನ್ಬೇಕು, ಪಾಪ ಹುಡುಗಿ ಎಷ್ಟು ಚಂದ ಅದಾಳ, ಕಡ್ಡಿ ಹಂಗೆ ಅದಾಳ ಹುಡುಗಿ, ಏನು ಮಾಡೋದು ಹುಚ್ಚು ಇತ್ತು ನೋಡಿ ಹುಡುಗಿ. ಒಬ್ಬಕ್ಕಿಂತ ಒಟ ಮಾತಾಡ್ಕೊಂಡು ಹೊಂಟಾಳ. ಯಾಕಂದ್ರೆ ಗೊತ್ತಾನ ಆಕೆ ಹೆಡ್ಫೋನ್ ಕಿವ್ಯಾಗ ಇಟ್ಕೊಂಡು ಮಾತಾಡ್ಕೊಂಡು ಹೊಂಟಿದ್ಲಕ್ಕೆ. ಹೆಡ್ಫೋನ್ ಕಿವ್ಯಾಗ ಇಟ್ಕೊಂಡು ಮಾತಾಡ್ಕೊಂಡು ಆ ಹುಚ್ಚದ ತಿಳ್ಕೊಂಡಿದ್ದ. ಯಾರು ಏನು ತಿಳ್ಕೊಂಡು ನಮಗಿಲ್ಲ. ನೀವು ಓದಿದ್ದನ್ನ ನಿಮ್ಮ ಫ್ರೆಂಡ್ಸಿಗೆ ಹೇಳುವ ಅವ್ರು ಕೇಳಿ ಬಿಡಲಿ. ಎಂದು ಹೇಳೋದೇನಂದ್ರೆ ಓದೋದು 1 ಸರಿ ಓದಿದ್ದು, 2 ಸರಿ ಓದು, 3 ಸರಿ ಓದು, 4 ಸರಿ ಓದು, 5 ಸರಿ ಓದು. ನೀವು 1 ಸರಿ ಓದ್ತಿಲ್ಲ, 2 ಸರಿ ಓದು. 2 ಸರಿ ಓದಿದ್ರೆ ಅಂತ ಆಗಲಿಲ್ಲ, 3 ಸರಿ ಓದು. 3 ಸರಿ ಓದಿದಾಗಲೂ 4 ಸರಿ ಓದು. 100% ಒಂದಿಲ್ಲ ಒಂದು ದಿನ ಆ ಓದಿದ್ದು ನಿನಗೆ ಪರ್ಫೆಕ್ಟ್ ಆಗೇ ಆಗ್ತದೆ. ನಾನು ನಿನಗಿಂತ ಜಾಸ್ತಿ ನೆನಪಿರ್ತಿರ್ಲಿಲ್ಲ. ನನಗೆ ಬರೇ ಅಳ್ತಿದ್ದೆ, ನಾನು ಬೆಳಿತಿದ್ದೆ ನನಗೆ. ಬಟ್ ನಾನು ಹೆಂಗೆ ಮಾಡಿದೆ ಗೊತ್ತಾನ, ಓದಿದ್ದು ಹೇಳಿ ಪ್ರಾಕ್ಟೀಸ್ ಮಾಡ್ಕೊಂಡು ಈಗೆಲ್ಲ ಪರ್ಫೆಕ್ಟ್ ಆಗಿದೆ. ಯಾವಾಗ ಗೊತ್ತಿತ್ತಾನ, ನಾ ಹೈಸ್ಕೂಲ್ ಇದ್ದಾಗ ನಾನು ನಿನ್ನಂಗೆ ಹಿಂಗೆ ಕೂತಿರ್ತಿದ್ದಲ್ಲ, ಹಿಂಗೆ ಕೈ ಇಟ್ಬೇಕಲ್ಲ, ಅವಾಗ ನನಗೆ ಏನು ಹೇಳ್ತಿದ್ರು ಅನ್ನೋದನ್ನು ಇವತ್ತಿಗೂ ಹೇಳ್ತೇನೆ ನಾನು. ಅಂದರೆ ಹೆಂಗಾಯ್ತು ಅಂದ್ರೆ ನಾನು ನಿನ್ನಂಗೆ ಅನಿಸ್ತಿದ್ದೆ, ನಾನು ನಿನ್ನಂಗೆ ಓದಿದ್ದೇನೆ ಗೊತ್ತಿರಲಿಲ್ಲ. ಬಟ್ ನಾನು ಅದು ಪ್ರಾಕ್ಟೀಸ್ ಮಾಡಿ ಬರ್ಕೊಟ್ಟೆ. ಪ್ರಾಕ್ಟೀಸ್ ಮಾಡಿದ್ರಿಂದ ಮನುಷ್ಯ ಒಂದಲ್ಲ ಒಂದು ಇದ್ರೊಳಗೆ ಪರ್ಫೆಕ್ಟ್ ಆಗ್ತದೆ. ನೀವೆಲ್ಲರೂ ಡಾಕ್ಟ್ರಿಗಳಿದ್ದೀರಿ, ಅದ್ರೇನಪ್ಪ ನೀವು ಇದ್ರಾಗ ಡಾಕ್ಟ್ರ್ ಯಾರು ಅದ್ರನ್ನ ಯಾರು ಇಲ್ಲ. ನೀವು ಯಾರು ಡಾಕ್ಟರ್ಸ್ ಅದ್ರಿ ನೋಡಿ, ನೀವು ಯಾರು ಇಂಜಿನಿಯರ್ ಅದ್ರಿನ ಇಲ್ಲ. ನೀವು ಯಾರು ಆರ್ಕಿಟೆಕ್ಚರ್ಸು ಇಲ್ಲ. ನೀವು ಯಾರು ಶಿಕ್ಷಕರಿದ್ದೀರಿನ ಎಸ್ ಸರ್, ಯಾರು ಇಲ್ಲ. ನಾವು ಯಾರು ಗಾಯಕರಿದ್ದೀರಿನ ಅದೇ ಇನ್ನ ಗಾಯಕರು. ನೀವೆಲ್ಲರೂ ಡಾಕ್ಟರ್ ಅದಿರಿ, ನೀವೆಲ್ಲರೂ ಇಂಜಿನಿಯರ್ ಅದಿರಿ, ನೀವೆಲ್ಲರೂ ಟೀಚರ್ ಅದಿರಿ, ನೀವೆಲ್ಲರೂ ಸಂಗೀತಗಾರ ಅದಿರಿ, ನೀವೆಲ್ಲರೂ ನಾಟಕಗಾರ ಅದಿರಿ, ಎಲ್ಲರೂ ಅದಿರಿ. ನಿಮಗೆ ಗೊತ್ತಿಲ್ಲ. ನಿಮಗೆ ಯಾಕೆ ಗೊತ್ತಿಲ್ಲ ಅಂತಂದ್ರೆ, ನಿಮ್ಮ ಅವಾಗ ಕೈಕಾಲು ಬಿಸಾಕತ್ತಿದ್ದು ಏನು ಮಾಡ್ತಿದ್ರು, ಕೈಕಾಲು ಒತ್ತೀವಿ ರೀ. ಹಾಂ ಒತ್ತೀವಿ. ಎಲ್ಲಿ ಒತ್ತೀರಿ, ಕಾಲು ಬಿಸಾಕತ್ತಾವ ಕುತ್ತಿಗೆ ಗೊತ್ತಿರ ಎಲ್ಲಿ ಗೊತ್ತಿರ ಡಾಕ್ಟರ್ ಹೋಗಲ್ಲ, ಡಾಕ್ಟರ್ ಇಲ್ಲ. ಹಾಂ ವಿಶೇಷ ಅಂದ್ರೆ ಕಾಲು ನೋವಾಗತ್ತಾದಂದ್ರೆ ಒತ್ತುವುದರಿಂದ ಏನಾಗುತ್ತೆ, ಮತ್ತು ಡಾಕ್ಟರ್ ಅಲ್ಲ, ಒತ್ತುವುದರಿಂದ ಕಡಿಮೆ ಆಗ್ತದಂದ್ರೆ ಡಾಕ್ಟರ್ ಹೋಗಲ್ಲ. ಹೌದಿಲ್ಲ, ಒತ್ತುವುದರಿಂದ ಕಡಿಮೆ ಆಗ್ತದಂದ್ರೆ ಡಾಕ್ಟರ್ ಹೋಗಲ್ಲ. ನೀವು ಅಲ್ಪ ಕೈ ಬ್ಯಾನ್ ಆಗ್ತದೆ, ಡಾಕ್ಟರ್ ಏನು ಮಾಡ್ತಾನೆ, ಇಲ್ಲಿ ಬ್ಯಾನ್ ಆಗತ್ತಂದ್ರೆ ಇಲ್ಲಿ ಆಗತ್ತಂದ್ರೆ ಗೊತ್ತಾಗಲ್ಲ. ಮತ್ತು ಇಲ್ಲಿ ನೋಡಿ ಸರ್, ಇದೊಂದು ಸ್ವಲ್ಪ ಫ್ರೆಶ್ ಮಾಡಿದ್ರೆ ಮತ್ತು ನೀವು ಡಾಕ್ಟರ್ ಇದ್ದೀರಿ. ಹೌದಲ್ಲ, ನೀವು ಇರಾಕ್ ಮನೆ ಕಡೆ ಇದು ಮಾಡ್ಕೊಂಡಿರ್ತೀರಿ, ಮನೆ ಒಂದು ಸ್ವಲ್ಪ ಎಲ್ಲ ಏನಾಗಿರ್ತೈತಿ, ನೀವು ಅಲ್ಲಿ ಏನಾರು ಹೋಗಿ ಬಂದಿರ್ತೀರಿ, ಕಲ್ಲ ಮಣ್ಣೆ ಇರ್ತೀರಿ ಇಲ್ಲ. ಹಂಗಂದ್ರೆ ನೀವು ಇಂಜಿನಿಯರ್ ಆಗೋಕ್ಕಾಗ್ತದೆ. ಹೋಗ್ಲಪ್ಪ, ನಿಮ್ಮ ಮನ್ಯಾಗ ಸಣ್ಣ ಹುಡುಗ ಇರ್ತೈತಿ, ಅದು ಅಳ್ತಿರ್ತೈತಿ, ಅದನ್ನ ಗಪ್ ಕುಂದಿರ್ಸ್ಬೇಕಾರೆ ಹೆಂಗೆ ಗಪ್ ಕುಂದಿರ್ಸ್ತೀರಿ, ಏನಾಗ್ತದೆ ಹೆಂಗೆ ಹಾಕಿ ಓಯ್ ಅಂತ ಅದೇನಂತಾರ ಚೂ ಚೂ ಅಂದ್ರೆ ನೀವೆಲ್ಲರೂ ಅದಿರಿ. ನೀವು ಯಾವ್ಯಾವ ಸಂದರ್ಭಕ್ಕೆ ಏನೇನು ಆಗಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊತೀರಿ ಅಷ್ಟೇ. ನೀವು ಅವಾಗ ಬಳಕೆ ಮಾಡ್ಕೊಂತೀರಿ. ಅಷ್ಟಿಷ್ಟಂತೂ ಸತ್ಯ ಐತಿ. ನೀವೆಲ್ಲರೂ ಭಾಳ ಸದೃಢವಾಗಿರ್ತಕ್ಕಂಥ ದೇಹ, ಸದೃಢವಾಗಿರ್ತಕ್ಕಂಥ ಮನಸ್ಸು, ಸದೃಢವಾಗಿರ್ತಕ್ಕಂತಹ ಜ್ಞಾನ ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳ ಅದೇರಿ ಅಂತ ನಾನು ಅನ್ಕೊಂತೀನಿ. ಒಂದು ಆಶಿಸ್ತೀನಿ, ಒಂದು ಭರವಸೆ ಇಟ್ಕೊಂತೀನಿ. ನೀವೆಲ್ಲರೂ ಚೆಂದಾಗಿ ಓದಿ ನಿಮ್ಮ ಅವ್ವ ಅಪ್ಪನ ಮನೆಯಿಂದ ಹೊರಗೆ ಏನು ಮಾಡ್ತೀರಿ, ಹೊರಗೆ ಹಾಕ್ತಿರಲ್ಲ. ಎಷ್ಟು ಜನ ಹಾಕೊಂಡಿರ್ತೀರಿ?
ಬರ್ದಿಲ್ಲ. ನಿಮ್ಗೆ ಯಾರೆಲ್ಲ ಬರ್ದಾರ ಸಾಲಿ ಕಲ್ತ್ರ ನೌಕರಿ ಸಿಗ್ತೈತಿ ಅಂತೇಳಿ? ಸಾಲಿ ಕೊಡ್ತಾರೆ ಕಲಿತರ ನೌಕರಿ ಸಿಗ್ತೈತಿ, ಅದು ಸುಳ್ಳು. ಸಾಲಿ ಕಲ್ತ್ರ ರೊಕ್ಕ ಸಿಗ್ತಾವ, ಅದೂ ಸುಳ್ಳು. ಸಾಲಿ ಕಲ್ತ್ರ ಚಲೋ ಹೆಣ್ಣು ಕೊಡ್ತಾರ, ಅದು ಸುಳ್ಳು. ಸಾಲಿ ಕಲ್ತ್ರ ಚಲೋ ಗಂಡು ಸಿಗ್ತಾನ, ಅದೂ ಸುಳ್ಳು. ಸಾಲಿ ಒಳಗ ಎಂಥ ಸಂಸ್ಕೃತಿ ಕಲ್ತೀರಿ, ಎಂಥ ಶಿಕ್ಷಣ ಕಲ್ತೀರಿ ಅನ್ನೋದು ಬಹಳ ಮುಖ್ಯ. ನೌಕರಿ ಯಾರು ಬೇಕಾದವ್ರು ಮಾಡ್ತಾರೆ, ನೌಕರಿ ಯಾರು ಬೇಕಾದವ್ರು ಮಾಡ್ತಾರೆ. ಬಟ್ ನೌಕರಿ ಮಾಡಿದಾಗ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಏನು ಬೇಕು? ಉತ್ತಮವಾದ ಶಿಕ್ಷಣ ಬೇಕು. ಅದಕ್ಕೆ ದೊಡ್ಡ ನೌಕರಿ IAS IPS ಆಗಿ ಮೊದಲು IAS IPS ಹಾಕೊಡ್ಲ, ಆದ್ಮ್ಯಾಗ ನಿಮ್ಮ ಅವ್ವನ ನಿಮ್ಮ ಅಪ್ಪನ ಹೋಗಿ ಅನಾಥಾಶ್ರಮದಾಗ ನೀವು ಏನು ಕಲ್ತೀರಿ ಇವಾಗ? ಕೋಟಿ ರೂಪಾಯಿ ಕೊಟ್ಟು ನಿಮ್ಮ ಅವ್ವ ಅಪ್ಪನ ಹೊರಗೆ ಹಾಕಿದ್ರೆ ಏನು ಉಪಯೋಗ ಐತಿ? ನೀವಂತೂ ಹಾಕಂಗಿಲ್ಲವ, 100% ಗ್ಯಾರಂಟಿ. ನಾನು ಇವ್ರು ಹೇಳಾಕತ್ತೇನೆ, ನೀವು ಹಾಕಂಗಿಲ್ಲಲ್ಲ. ನೀವು ಯಾಕೆ ಹಾಕಂಗಿಲ್ಲ ಅಂತಂದ್ರೆ ನೀವು ಯಾವ ನಿಮ್ಮ ಅವ್ವ ಅಪ್ಪನ ಕಡೆ ಇರಂಗಿಲ್ಲ. ನೀವು ಏನು ಹೊರಗೆ ಹಾಕಿದ್ರು ಯಾಕಂದ್ರೆ ನೀವು ಅವ್ವ ಅಪ್ಪನ ಒಟ್ಟು ಹೊರಗೆ ಹಾಕಂಗಿಲ್ಲ. ಇದು ಅಂತೂ 100% 100% 1000% ಹೇಳ್ತೀನಿ. ಯಾಕಂದ್ರೆ ನೀವು ಹೊರಗೆ ಹಾಕೋದಿದ್ರೆ ಯಾರು ಹೊರಗೆ ಹಾಕೋರು? ಅತ್ತಿ ಮಾವ. ಏನಂತಂದ್ರ ನೀವು ಅನ್ಕೊಂಡಿರ್ತೀರಿಪ್ಪ, ನಿಮ್ಮ ಅತ್ತಿ ನಿಮ್ಮ ಮಾವ ನೀವು ಅನ್ಕೊಂಡಿರ್ತಾರಲ್ಲ, ನಿಮ್ಗೂ ಅವ್ವ ಅಪ್ಪ ಇರ್ತಾರಲ್ಲ, ನಿಮ್ಗೂ ಒಬ್ಬ ಅಣ್ಣ ಇರ್ತಾನಿಲ್ಲ, ನಿಮ್ಗೂ ಒಬ್ಬ ತಮ್ಮ ಇರ್ತಾನಿಲ್ಲ, ಅವನಿಗೂ ಮದುವೆ ಮಾಡ್ತಾರಿಲ್ಲ, ಅವನಿಗೂ ಹೆಂಡತಿ ಬರ್ತಾಳಿಲ್ಲ. ಮತ್ತು ಅವನ ಹೆಂಡತಿ ನಿಮ್ಮ ಅವ್ವಾಗ ಅಪ್ಪಗೆ ಏನಂತ ಕೇಳ್ತಾಳ? ಅತ್ತಿ ಮಾವ ಅಂತ ಕೇಳ್ತಾಳಲ್ಲ. ಆ ಸೊಸಿ ನಿಮ್ಮ ಅವ್ವ ಅಪ್ಪಗ ಅತ್ತಿ ಮಾವ ತಿಳ್ಕೊಂಡು ಹೊರಗೆ ಹಾಕಿದ್ರೆ ನಿಮ್ಗೆ ಏನಾಗ್ತೈತಿ? ಖುಷಿ ಆಗ್ತೈತಾನೆ? ಮತ್ತು ಅವ್ರಿಗೂ ಖುಷಿ ಆಗ್ತೈತೆ ಇಲ್ಲ? ಮತ್ತು ನಿಮ್ಮ ಅತ್ತಿ ಮಾವಾಗ ನೀವು ಹೊರಗೆ ಹಾಕಿದ್ರೆ ಅವ್ರ ಮಗಳಿಗೆ ಖುಷಿ ಆಗ್ತೈತೆ ಇಲ್ಲ? ಮತ್ತು ಹಂಗೆ ಹೊರಗೆ ಹಾಕ್ಬೇಕು, ಹಾಕ್ಬಾರ್ದು? ವೆರಿ ಗುಡ್. ಹಂಗೆ ಹಾಕಬಾರ್ದು ಅಂತ ತಿಳ್ಕೊಂಡು ಏನಾರೇ ಆಗಲಿ, ನೀವು ಡಾಕ್ಟರೇ ಆಗಲಿ, ಇಂಜಿನಿಯರೇ ಆಗಲಿ, ಮಾಸ್ತರೇ ಆಗಲಿ, IAS ಆಗಲಿ, IPS ಆಗಲಿ, ನೀವೇನು ಆಗ್ತಿರೋ ಗೊತ್ತಿಲ್ಲ. ಮೊದಲು ಏನಾಗ್ರಿ? ಬಸವಣ್ಣ ಹೇಳಿದಂಗ ಮಾನವರಾಗಿ. ಬಸವಣ್ಣ ಹೇಳಿದಂಗ ಮೊದಲು ಮಾನವರಾಗಿ ಮನುಷ್ಯರಾದ್ರಿ ಅಂತಂದ್ರೆ ನೀವು ಎಲ್ಲವೂ ಆದಂಗ ಆಗ್ತದೆ. ಮನುಷ್ಯ ಅಂದ್ರೆ ಯಾರು ಅಂತಂದ್ರೆ ಹ್ಯೂಮನ್ ಬೀಯಿಂಗ್, ಮನುಷ್ಯತ್ವ ಇರುವಂಥವರೇ ಮನುಷ್ಯರು. ಈಗ ತಾಯಿ ಅಂತಂದ್ರೆ ಹೆಣ್ಮಗಳ, ಗಂಡ್ಮಗಳು ತಾಯಿ ಆಗ್ಬೋದು, ಹೆಣ್ಮಗಳು ತಂದೆ ಆಗ್ಬೋದು. ತಾಯಿ ಹೃದಯದ ಗಂಡು ಮಕ್ಕಳು ಇರ್ತಾರೆ, ತಂದೆ ತಂದೆ ಹೃದಯದ ಹೃದಯದ ಹೆಣ್ಣು ಮಕ್ಕಳು ಇರ್ತಾರೆ. ತಂದೆ ತಾಯಿ ಅನ್ನುವಂಥ ರೋಲ್ ಏನೈತಲ್ಲ, ಅದು ನಾವು ಹೆಂಗೆ ಸ್ವೀಕರಿಸ್ತೀವೋ ಹಂಗಂಗೆ ಅನ್ಕೊಂಡೇ ಆಗ್ತೈತೆ. ಏನಿಲ್ಲ, ಬಟ್ ನೀವೆಲ್ಲರೂ ಚಂದಂಗಿರ್ರಿ, ಖುಷಿಯಾಗಿರ್ರಿ, ಆಡ್ರಿ, ನಗ್ರಿ, ಚಿರಾಡ್ರಿ, ಕುಂದಾಡ್ರಿ, ಬಡ್ದಾಡ್ರಿ, ಅಳ್ರಿ, ಮತ್ತು ಕೂಡ್ರಿ, ಮತ್ತು ಕೂಡಿ ಒಂದಾಗಿ ಖುಷಿಯಾಗ ನಕ್ಕೊಂತ ಇರ್ರಿ. ಇರ್ತಿರಲ್ಲ? ಎಸ್ ಸರ್. ನಮಸ್ಕಾರ.